ಧನ್ಯನು. ನದಿಯ ಬದಿಯಲ್ಲಿ ಬೆಳೆದಿಹಾದು ಮರದಂತೆ, ಸಕಾಲಕ್ಕೆ ಫಲವೀಯುವ ವೃಕ್ಷದಂತೆ, ಎಲೆ ಬಾಡದೆ ಪಸಿರಿಸಿರುವ ತರುವಂತೆ ಸಿಗುವುದು ಅವನ ಕಾರ್ಯಗಳಿಗೆ ಸಫಲತೆ. ದುರುಳರಾರು ದುರುಳರಾದರೂ ತೂರಿ ಹೋಗುವರು, ಬಿರುಗಾಳಿಗೆ ತರೆಗೆಲೆಯಾಗುವರು ಎಂದೇ ನಿಲ್ಲಲಾರರು ದುರುಳರು ನ್ಯಾಯಸ್ಥಾನದಲ್ಲಿ. ಸದಸ್ಯರಾಗರು ಪಾಪಿಗಳ ಸಜ್ಜನರ ಸಂಘದಲ್ಲಿ. ಸಜ್ಜನರ ಮಾರ್ಗಕ್ಕಿದೆ ಪ್ರಭುವಿನ ಪಾಲನ, ದುರ್ಜನರ ಮಾರ್ಗಕ್ಕಿದೆ ಸಂಪೂರ್ಣ ವಿನಾಶನ. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಈಗ ನಾವು ದುರ್ಜನರ ಆಲೋಚನೆ ಅಂತ ನಡೆಯಿದೆ ದೇವರು ನಮಗೆ ಕೊಟ್ಟಿರೋದು. ಯಾಕಂದ್ರೆ ದೇವರು ಹೇಳ್ತಾರೆ, ಏ ಸ್ವಾಮಿ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಂತಲ್ಲ, ನಿಮ್ಮ ಯೋಜನೆ ನನ್ನ ಯೋಜನೆಗಳಂತಲ್ಲ ಅಂತ ಹೇಳ್ತಾರೆ ಎಂದಿನೂ ಸರ್ವೇಶ್ವರ ಸ್ವಾಮಿ. ಯಾವಾಗ ನಾವು ನಮ್ಮ ಆಲೋಚನೆಗಳು ಪರಿಶುದ್ಧವಾದ ಆಲೋಚನೆಗಳಾಗಿರಬೇಕು. ಯಾವಾಗ ನಮ್ಮ ಆಲೋಚನೆಗಳಿಂದ ನಾವು ಅನೇಕ ಪಾಪಗಳನ್ನು ನಾವು ಮಾಡಲು ನಾನಾ ತರದ ಪಾಪಗಳನ್ನು ಮಾಡ ಪ್ರೇರೇಪಣೆಗಳಾಗ್ತಾ ಇರ್ತವೆ ಆಲೋಚನೆಗಳು. ಅದಕ್ಕೆ ಯಾವಾಗಲೂ ಸದಾ ಹರ್ಷಚಿತ್ತರಾಗಿದ್ದು ಎಡೆ ಬಿಡದೆ ಪ್ರಾರ್ಥಿಸಿರಿ ಅಂತ ಹೇಳ್ಕೊಡ್ತಾರೆ ನಮ್ಗೆ. 1 ಥೆಸಲೋನಿಕ ಗ್ರಂಥದಲ್ಲಿ 5ನೇ ಅಧ್ಯಾಯ 18 ನಾವು ಓದ್ತೀವಿ ನಾವು. ಯಾವಾಗ ಸದಾ ಹರ್ಷಚಿತ್ತರಾಗಿರಬೇಕು, ಎಡೆ ಬಿಡದೆ ಪ್ರಾರ್ಥನೆ ಮಾಡಿದಾಗ ಮಾತ್ರ ನಾವು ಒಂದು ಸ್ವಲ್ಪ ನಾವು ಮನಸ್ಸಿಗೆ, ಯಾಕಂದ್ರೆ ಶೂನ್ಯ ಮನ ದೇವದ ತಾಣ. ಯಾಕಂದ್ರೆ ನಾವು ಸ್ವಲ್ಪ ಮನಸ್ಸನ್ನು ನಾವು ಅದನ್ನ ಹತೋಟಿಯಲ್ಲಿ ಇಲ್ಲದೆ ಬಿಟ್ಟರೆ ನಾವು ಸೈತಾನನ ಅವನು ಪ್ರೇರೇಪಣೆ ಮಾಡ್ತಾ ನಾನಾ ತರದ ಆಲೋಚನೆಗಳನ್ನು ಪ್ರೇರೇಪಣೆ ಮಾಡ್ತಾ ಇರ್ತಾನೆ. ಅದಕ್ಕೋಸ್ಕರ ಯಾವಾಗಲೂ ದೇವರು ಕೊಡುವ ವಾಕ್ಯಗಳಿಗೆ ಯಾವಾಗಲೂ ನಾವು ಹೋಗೊಟ್ಟು ಆ ವಾಕ್ಯವನ್ನು ಧ್ಯಾನಿಸಬೇಕು. ವಾಕ್ಯವನ್ನು ಧ್ಯಾನಿಸಿದಾಗ ಮಾತ್ರ ನಮ್ಗೆ ಅಭಿಷೇಕ ಸಿಗುತ್ತೆ. ನಾವು ಕೀರ್ತಾ ಇದ್ದ ಜ್ಞಾನೋಕ್ತಿಗಳ ಗ್ರಂಥ 16ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ನಾವು ನೋಡುವುದಾದರೆ, ದೇವರ ವಾಕ್ಯವನ್ನು ಸ್ಮರಿಸುವವನು ಸುಕ್ಷೇಮದಿಂದ ಬಾಳುವನು, ಸರ್ವೇಶ್ವರನಲ್ಲಿ ಭರವಸೆ ಇಡುವವನು ಭಾಗ್ಯವಂತನು. ಯಾಕೆ ಭಾಗ್ಯವಂತನು? ದೇವರ ವಾಕ್ಯ ಯಾವಾಗಲೂ ಧ್ಯಾನ ಮಾಡಿದಾಗ ನಾವು ಅಭಿಷೇಕ ನಮಗೆ ಹೆಚ್ಚಾಗುತ್ತೆ. ಈ ಅಭಿಷೇಕ ಹೆಚ್ಚಾದಾಗ ನಾವು ದೇವರ ಚಿತ್ತಾನುಸಾರವಾಗಿ ನಡೆಯಲು ಮತ್ತು ಅವರ ಕೃಪೆಗೆ ಪಾತ್ರರಾಗಲು ನಾವು ಸಾಧ್ಯ. ಎಷ್ಟೊಂದ್ ಸಲ ನಾವೀಗ ರೋಮನಿಗೆ ಬರೆದ ಪತ್ರ 10ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ನೋಡಿದ, ಇಂತಿರಲು ಶುಭ ಸಂದೇಶ ಆಲಿಸುವುದರಿಂದ ವಿಶ್ವಾಸ ಮೂಡುತ್ತದೆ. ಯಾಕಂದ್ರೆ ಆಲಿಸಿರುತ್ತಾನೆ ವಿಶ್ವಾಸ ಮೂಡುತ್ತದೆ. ಈಗ ಯಾವಾಗ ನಾವು ತುಂಬಾ ಜಾಸ್ತಿ ಪವಿತ್ರಾತ್ಮರಿಗೆ ಅವರ ಸ್ವರಕ್ಕೆ ಹೋಗೊಟ್ಟು ನಾವು ಆತ್ಮಕ್ಕೆ ಎಷ್ಟು ಪವಿತ್ರಾತ್ಮರ ನಾವು ಇದು ಕೊಡ್ತೀವಿ, ಆತ್ಮಕ್ಕೆ ಅವರು ಜಾಸ್ತಿ ಬಲ ಕೊಟ್ಟಾಗ ನಮಗೆ ಅಭಿಷೇಕ ಜಾಸ್ತಿಯಾಗಿ ನಾವು ದೇವರ ಮಕ್ಕಳಾಗಿ ಬಾಳುವ ನಮಗೆ ಕೃಪಾಶೀರ್ವಾದ ನಮಗೆ ಸಿಗುತ್ತೆ. ಈ ಪವಿತ್ರಾತ್ಮರು ಬಂದು ಏನ್ ಮಾಡ್ತಾರೆ, ಯಾವಾಗಲೂ ನಾವು ಅದಕ್ಕೆ ಕೆಲಸ ಕೊಡೋದಿಲ್ಲ ನಾವು. ಈಗ ಎಷ್ಟೊಂದ್ಸಲ ನಾವು ನೋಡ್ತೀವಿ, ಪಿತನ ಸುತನ ಪವಿತ್ರಾತ್ಮರ ನಾಮದಲ್ಲಿ ಅಂತ ಹೇಳ್ತೀವಿ ಹೊರತು ಆ ಪವಿತ್ರಾತ್ಮರು ಒಂದು ಮರೆಮಾಚುವ ಒಂದು ವ್ಯಕ್ತಿಯಾಗಿ ನಾವು ಬಿಟ್ಬಿಡ್ತೀವಿ. ಅವ್ರಿಗೆ ನಾವು ಗೌರವನೇ ಕೊಡೋದಿಲ್ಲ. ಯಾವಾಗ ನಾವು ಈ ಪವಿತ್ರಾತ್ಮಗೆ ನಾವು ಕೆಲಸ ಕೊಟ್ಟಾಗ ಮಾತ್ರ ಆತ್ಮ ಬಲಗೊಳ್ಳುತ್ತದೆ. ಆತ್ಮ ಬಲಗೊಂಡಾಗ ನಾವು ದೇವರ ಅನೇಕ ನಿಗೂಢಾರ್ಥಗಳು, ದೇವರ ವಾಕ್ಯವನ್ನು ತಿಳಿದುಕೊಳ್ಳುವ ನಮಗೆ ಅನೇಕ ಕೆಲವು ಕೃಪಾಶೀರ್ವಾದಗಳು ನಮಗೆಲ್ಲ ದೊರೆಯುತ್ತದೆ. ಈಗ ನಾವು ನೋಡುವುದಾದರೆ ಜ್ಞಾನೋಕ್ತಿಗಳ ಗ್ರಂಥ 1ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ನೋಡೋದಾದರೆ, ಮೂಢರೇ, ಎಂದಿನ ತನಕ ಮೂಢರಾಗಿರಲಾಶಿಸುವಿರಿ? ಕುಚೋದ್ಯಗಾರರೇ, ಎಷ್ಟು ಕಾಲ ಕುಚೋದ್ಯಗಾರರಾಗಿರಲು ಇಚ್ಛಿಸುವಿರಿ? ಮೂರ್ಖರೇ, ಎಷ್ಟರವರೆಗೆ ತಿಳುವಳಿಕೆಯನ್ನು ಹಾಗೆ ಮಾಡುವಿರಿ? ಯಾಕಂದ್ರೆ ಎಷ್ಟೊಂದ್ಸಲಿ ದೇವರು ನಮಗೆ ಕೊಡೋದು, ಯಾಕಂದ್ರೆ ದೇವರು ನಮಗೆ ಎಷ್ಟೊಂದ್ ಜನ ಹೇಳ್ತಾರೆ. ಈಗ ನಾವು ಶಿರಾಕನ ಗ್ರಂಥ 5ನೇ ಅಧ್ಯಾಯ 4 ನೋಡೋದಾದರೆ ದೇವರು ಹೇಳ್ತಾರೆ, ನಾವು ಪಾಪ ಮಾಡಿದೆ, ನನಗೇನಾಯ್ತು ಎಂದುಕೊಳ್ಳಬೇಡ, ಏಕೆ ಅಂದರೆ ದೀರ್ಘ ಶಾಂತನು ಸರ್ವೇಶ್ವರ ಸ್ವಾಮಿ. ಯಾಕೆ ಸರ್ವೇಶ್ವರ ಸ್ವಾಮಿ ದೀರ್ಘ ಶಾಂತನು ಅಂತ ನಾವು ನೋಡೋದಾದರೆ, ಈಗ ಒಂದು ದಿವಸಗಾಗಿ ನಾವು ದುಂದುಗಾರ ಮಗನ ಸಾಮರ್ಥ್ಯ ನೋಡಿದ್ದೀವಿ. ಅವನಿಗೆ ಬಂದ ಪಾಲನ್ನು ತೆಗೆದುಕೊಂಡು ಹೋಗಿ ಹೊರ ರಾಜ್ಯಕ್ಕೆ ಹೋಗಿ ಎಷ್ಟೊಂದು ಹಣವನ್ನು ಪೋಲು ಮಾಡಿ, ಆಮೇಲೆ ಆ ದೇಶ ಬರಗಾಲ ಬಂದಾಗ ಹಂದಿಗಳು ತಿನ್ನುವ ಆಹಾರವನ್ನು ತಿನ್ನಲು ಅವನು ಸಾಧ್ಯ. ಯಾಕಂದ್ರೆ ನಾವು ಮನ ಪರಿವರ್ತನೆ ಆಗ್ತಾನೆ. ಈಗ ನಾನು ನಮ್ಮ ತಂದೆಯ ಸ್ಥಾನ ಎಷ್ಟೊಂದು ನಮ್ಮ ಆಳುಗಳು ತಿನ್ನುವ ಮತ್ತು ಸಂತೋಷ ಪಡುವಂತ ಎಷ್ಟೊಂದು ಊಟ ಉಪಚಾರಗಳು ಪ್ರತಿಯೊಂದು ಇದೆ. ಆದ್ರೆ ನಾನು ಹೋಗಿ ದೇವರ ವಿರುದ್ಧ ನಿನ್ನ ವಿರುದ್ಧವೂ ನಾನು ಪಾಪ ಮಾಡಿದೆ ಎಂದು ನಾನು ಪಶ್ಚಾತ್ತಾಪ ಪಟ್ಟು ನಾನು ತಂದೆ ಹತ್ರ ಕ್ಷಮೆ ಕೇಳುತ್ತೇನೆ ಅಂತ ಯಾವಾಗ ಈ ಮನ ಪರಿವರ್ತನೆ ಆಗುವ ಒಂದು ಖಂಡಿತ ಇವತ್ತಿಂದಲ್ಲ ನಾಳೆ ನನ್ನ ಬಳಿ ಖಂಡಿತ ಪಶ್ಚಾತ್ತಾಪ ಪಟ್ಟು ಬಂದೇ ಬರ್ತಾನೆ ಅನ್ಕೊಂಡೋದಕ್ಕೋಸ್ಕರ ದೇವರು ದೀರ್ಘ ಶಾಂತನಾಗಿ ಯಾವಾಗಲೂ ಇರ್ತಾನೆ. ನಾವು ನಿಜಕ್ಕೂ ನಾವು ಪಾಪ ಮಾಡಿದಾಗ
ಕೆಲವಷ್ಟೋ ಜನ ಹಂಗೆ ಹೇಳೋದು, ಏನ್ ಪಾಪ ಮಾಡಿದ್ರೆ ಏನಾಗಲ್ಲ ಅಂತ ಹೇಳ್ತಾ ಇರ್ತಾರೆ. ಈ ಪಾಪ ಮಾಡೋದು, ಪ್ರೇರೇಪಣೆ ಮಾಡೋದು ಸೈತಾನನೇ. ಯಾಕಂದ್ರೆ ಸೈತಾನ ವೈಖರಿ ಇಡೀ ಲೋಕವು ಕೇಡಿಗನ ವಶದಲ್ಲಿ ಇದ್ದರು, ನಾವೆಲ್ಲರೂ ಪ್ರಭು ಯೇಸುಗೆ ಸೇರಿದವರು ನಾವು. ಪಾಪ ಮಾಡ್ಬೇಕಂದ್ರೆ ಈ ಭೂಲೋಕದಲ್ಲಿ ಕೂಡ ನಾವು ನೋಡ್ತೀವಿ ನಾವು. ನಾವು ಈಗ ನಾವು ಪ್ರಕಟಣಾ ಗ್ರಂಥ ಆ 12ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ನಾವು ನೋಡುವುದಾದರೆ, ಇದರ ಅದ ಇದರಿಂದಾಗಿ ಘಟಸರ್ಪಕ್ಕೆ ಆ ಮಹಿಳೆ ಮೇಲೆ ತೀವ್ರವಾದ ರೋಷ ಉಂಟಾಯಿತು. ಆಕೆಯ ಇನ್ನುಳಿದ ಸಂತತಿಯವರ ಮೇಲೆ, ಅಂದರೆ ದೇವರ ಆಜ್ಞೆಗಳನ್ನು ಅನುಸರಿಸಿ ನಡೆಯುವವರ ಮೇಲೆ ಹಾಗೂ ಯೇಸು ಸ್ವಾಮಿ ಪರವಾಗಿ ಸಾಕ್ಷಿ ನೀಡುವವರ ಮೇಲೆ ಯುದ್ಧ ಮಾಡಲು ಹೊರಟು ಹೋಯಿತು. ಯಾಕೆಂದ್ರೆ ಈಗ ನಾವು ಪ್ರಪಂಚದಲ್ಲಿ ನಾವು ಇದನ್ನ ಎದುರಿಸ್ತಾ ಇದೀವಿ ನಾವು. ಯಾಕಂದ್ರೆ ಸತ್ಯ ಸಾರಕ್ಕೆ ಯಾವುದೇ ಕಾರಣಕ್ಕೂ ಆಗಲ್ಲ. ಯಾಕಂದ್ರೆ ಈ ಸ್ವಾಮಿ ಹೇಳಿದ್ದಾರೆ, ನನ್ನ ಶಿಷ್ಯರು ನೀವಾದ, ಯಾಕಂದ್ರೆ ಬೆಟ್ಟದ ಮೇಲೆ ಬೋದು 5ನೇ ಅಧ್ಯಾಯ ನಾವು ಅದನ್ನು ನೋಡಿದಿಲ್ಲ. ನೀವು ನನ್ನ ಶಿಷ್ಯರಾಗಿದ್ದ ನಿಮ್ಮ ಮೇಲೆ ಇಲ್ಲ ಸಲ್ಲದ್ದನ್ನು ನಿಮ್ಮ ಮೇಲೆ ಹೊರಿಸುವರು, ಆಗ ನೀವು ಭಾಗ್ಯವಂತರು. ಯಾಕಂದ್ರೆ ಯೇಸು ಸ್ವಾಮಿ ಶಿಷ್ಯರಾದರು ನಾವಾದ್ದರಿಂದ ನಾವೆಲ್ಲರೂ ಇಲ್ಲ ಸಲ ಅನೇಕ ಶೋಧನೆಗಳನ್ನ ಒಳಗಾಗಬೇಕು. ಯಾಕಂದ್ರೆ ನಾವು ನೋಡ್ತೀವಿ, ಈಗ ಚಿನ್ನವೂ ಸಹ ಬೆಂಕಿಯಲ್ಲಿ ಪರಿಶೋಧನೆ ಆಗಬೇಕು. ಆ ಪರಿಶೋಧನೆ ಯಾಕಾಗಬೇಕು ಅಂದ್ರೆ ನಮ್ಮ ವಿಶ್ವಾಸ. ಯಾಕಂದ್ರೆ ಎಷ್ಟು ನಾವು ದೇವರ ಮೇಲೆ ನಾವು ನಿಜವಾದ ವಿಶ್ವಾಸ ಇಟ್ಟಿದ್ದೇವೋ ದೇವರ ಮೇಲೆ. ನಾವು ಈಗ ಚಿನ್ನ ಬಂದು ಏನಾಕಂದ್ರೆ ಬೆಂಕಿಯಲ್ಲಿ ಪರಿಶೋಧನೆ ಒಳ್ಳೆ ಇದು ತಾಮ್ರ ಮತ್ತು ಬೇರೆ ಯಾವ್ದಾರು ಕಲಬೆರಿಕೆ ಹಾಕಿದ್ರೆ ಗೊತ್ತಾಗತ್ತೆ ಅದು. ಆ ಪರಿಶುದ್ಧ, ಯಾಕಂದ್ರೆ ನಮ್ಮಲ್ಲೂ ಅಷ್ಟೇನೆ, ಈಗ ನಾವು ದೇವರಿಗೆ ಎಷ್ಟು ನಾವು ವಿಶ್ವಾಸದಲ್ಲಿ ಇದೀವಿ ಅನ್ನೋದು ನಾವು ಆ ಇದರಲ್ಲಿ ನಮಗೆ ಗೊತ್ತಾಗತ್ತೆ. ದೇವ್ರು ನಮ್ಮ ಶೋಧನೆಗಳು ಬಂದೋದಬಹುದು ನಮ್ಮ ವಿಶ್ವಾಸವನ್ನು ಊಟ ಇಡುವುದಕ್ಕಾಗಿಯೇ. ಈಗ ನಾವು ಎಷ್ಟೊಂದ್ಸಲಿ ನೋಡ್ತೀವಿ, ನಶಿಸುವ ಬೆಳ್ಳಿ ಬಂಗಾರು ಸಹ ಬೆಂಕಿಯಿಂದ ಪರಿಶೋಧನೆ ಆಗಬೇಕು, ನಾವು ದೇವರ ವಾಕ್ಯ ನಾವು ಓದಿದೀವಿ. ಈ ನಮ್ಮ ಅದು ಯಾಕೆ ನಾವು ಇದನ್ನ ಮಾಡ್ಕೋತಾ ಇರೋದಂದ್ರೆ, ಈ ಆ ದೇವರು ನಮಗೆ ತಿಳಿಸ್ತಾ ಇರೋದು ನಮ್ಗೆ ಏನಂದ್ರೆ, ದುರ್ಜನರ ಆಲೋಚನೆಗಳು ನಾನಾ ರೀತಿ ಇರುತ್ತೆ. ಈಗ ಆಲೋಚನೆಗಳು ನಾವು ಯಾವಾಗ್ಲೂ ಈ ದೇವರ ವಾಕ್ಯವನ್ನು ಧ್ಯಾನಿಸಿದಾಗ ಮಾತ್ರ, ಹಗಲಿರುಳು ನಾವು ದೇವರ ವಾಕ್ಯವನ್ನು ನಾವು ಧ್ಯಾನಿಸ್ತಾ ಇರ್ಬೇಕು. ಪ್ರಾಪಂಚಿಕ ಇದೆಲ್ಲ ಬೇಕು ನಮಗೆ, ಬೇರೆದಕ್ಕೆಲ್ಲ ಅದು ಎಷ್ಟು ಬೇಕೋ ಮಾತ್ರ ನಾವು ಜಾಸ್ತಿ ಹೆಚ್ಚಿನ ರೀತಿ ನಾವು ಎಲ್ಲಕ್ಕಿಂತ ಹೆಚ್ಚಾಗಿ ದೇವರನ್ನು ಪ್ರೀತಿಸುವುದು ನಮ್ಗೆ ಕಟ್ಟಳೆಯಲ್ಲಿ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ದೇವರು. ಆ ರೀತಿಲಿ ನಾವು ಯಾವಾಗ್ಲೂ ಈ ಕಟ್ಟಳೆಗೆ ನಾವು ಜಾಸ್ತಿ ಮಾಡ್ಕೋಬೇಕು. ನಾವು ಜ್ಞಾನೋಕ್ತಿಗಳ ಗ್ರಂಥ ಈ 2ನೇ ಅಧ್ಯಾಯ ನಾವು ನೋಡೋದಾದರೆ 1ರಿಂದ, ಮಗನೇ ನನ್ನ ಮಾತುಗಳನ್ನು ಅಂಗೀಕರಿಸು, ನಿಧಿಯಂತೆ ನನ್ನ ವಿಧಿಗಳನ್ನು ಕಾದಿರಿಸು, ಜ್ಞಾನದ ಕಡೆಗೆ ಕಿವಿಗೊಡು, ವಿವೇಕದ ಕಡೆಗೆ ಮನತಿರುಗಿಸು, ಬುದ್ಧಿಗಾಗಿ ಮೊರೆಯಿಡು, ವಿವೇಕಕ್ಕಾಗಿ ಕೂಗಿಕೊಳ್ಳು, ಹಣದಂತೆ ಅದನ್ನು ಹುಡುಕು, ನಿಧಿಯಂತೆ ಅದನ್ನು ತಡಕು. ಯಾಕೆ ನಿಧಿಯಂತೆ ಅದನ್ನು ಹುಡುಕು ಮತ್ತೆ ನಾವು ಅದನ್ನ ತಡಕು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ, ನಾವು ಇದು ಜಾಸ್ತಿ ಪ್ರಾಪಂಚಿಕದಲ್ಲಿ ಜಾಸ್ತಿ ನಾವು ಯಾವಾಗಲೂ ನಾವು ಕಾಲ ಕಳೆಯಕ್ ಹೋಗ್ತೀವಿ ನಾವು. ಯಾಕಂದ್ರೆ ಜಾಗರೂಕರಾಗಿರಿ, ನಿಮ್ಮ ಶತ್ರು ಹಾಗೂ ಸೈತಾನನು ಗರ್ಜಿಸುವ ಸಿಂಹದಂತೆ ಯಾರನ್ನು ಕಬಳಿಸುವುದೆಂದು ಅತ್ಯಂತ ಹುಡುಕಾಡ್ತಾ ಇರ್ತಾನೆ ಸೈತಾನ ಬಂದು. ಈ ಸೈತಾನ ಬಂದು ಹುಡುಕಾಡ್ತಿದ್ದಾಗ ನಮ್ಗೇನಾಗುತ್ತೆ, ನಮ್ಗೆ ಮನಸ್ಸು ಚಂಚಲತೆ ಜಾಸ್ತಿ ಉಂಟಾಗುತ್ತೆ. ಚಂಚಲತೆ ಆಗಕ್ಕೆ ಯಾವುದೇ ಕಾರಣಕ್ಕೂ ನಾವು ಬಿಡಬಾರದು. ಈಗ ಯೇಸು ಸ್ವಾಮಿ ಶೋಧನೆ ಬೆಟ್ಟದಲ್ಲಿ ಸೈತಾನನ್ನ ಯಾವ ರೀತಿ ಎದುರಿಸಿ ನಿಲ್ಲಿಸ್ತಾನೆ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ನಮಗೆ. ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳಂಗಿಲ್ಲ. ಯಾಕಂದ್ರೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಈ ಪವಿತ್ರ ಬೈಬಲ್ ಅನ್ನು, ನಾವು ಈ ದೇವರ ವಾಕ್ಯವನ್ನು ಯಾವಾಗಲೂ ಧ್ಯಾನಿಸ್ಬೇಕು. ಧ್ಯಾನಿಸಿದಾಗ ಮಾತ್ರ ಅದು ಅಭಿಷೇಕ. ಈಗ ನಾವು ಎಷ್ಟೊಂದ್ಸಲಿ ನೋಡಿರ್ತೀವಿ, ನಾವು ಚಿಕ್ಕ ಮಕ್ಕಳಿಂದ ನಾವು ಈ ಓದಿರೋರಾದ್ರೆ ಎಷ್ಟೊಂದು ಬುಕ್ಗಳು ಓದ್ಕೊಂಡ್ ಬಂದಿರ್ತೀವಿ. ನಾವು ಈ ಪವಿತ್ರ ಬೈಬಲ್ನ ಓದಕ್ಕೆ ಎಷ್ಟೊಂದು ಜನ, ಈಗ ನಾವು ಇಲ್ಲಿ ಮರಿಯನ್ ಮನಿ ಸ್ಟಾರ್ ತಂಡದಲ್ಲಿ ಇದೀವಿ, ಬ್ರದರ್ ಬಂದು ನಮ್ಗೆ ತಿಳಿಸ್ಕೊಡ್ತಾ ಇದ್ರೆ ಎಲ್ಲ ಬೈಬಲ್ ಎಷ್ಟೊಂದೆಲ್ಲ ನಮ್ಗೆ ಪಟ್ಟಿ ಹಾಕೊಟ್ಟಿದ್ದಾರೆ, ಓದಕ್ಕೆ ಎಲ್ಲ ಪ್ರತಿಯೊಂದು ಧ್ಯಾನಿಸ್ತಾ ಇದೀವಿ. ಆದ್ರೆ ಅನೇಕರು ಸುಮಾರು ಜನ ಯಾರು ಮನೇಲಿ ಇಟ್ಟಿರ್ತಾರೆ, ಬೈಬಲ್ ಬಂದು ಸುಮ್ಮನೆ ಒಂದು ಮೂಲೆಯಲ್ಲಿ ಇರುತ್ತೆ. ಅದು ಯಾವ್ದಕ್ಕೂ ಸುಮ್ಮನೆ ಯಾರು ಫಾದರ್ ಯಾರು ಬಂದು ಕೇಳಿದಾಗ ಅದನ್ನು ಧೂಳಲ್ಲಿ ಒದರ್ಬಿಟ್ಟು ತಗೊಳ್ಳಿ ಬುಕ್ ಬೈಬಲ್ ಅಂತ ಕೊಡ್ತಾರೆ. ಯಾಕೆ ಬೈಬಲ್ ನಾವು ಓದಕ್ಕೆ ಅಷ್ಟೊಂದು ಮಾಡ್ಕೋತೀವಿ ಅಂದ್ರೆ, ಈಗ ಎಲ್ಲಾ ಬುಕ್ಗಳನ್ನು ಓದಿ ಈ ಜೀವ ಕೊಡುವ ವಾಕ್ಯ ಈ ಬುಕ್ ಅನ್ನು ಓದಕ್ಕೆ ನಾವ್ಯಾಗಲೂ ಅದನ್ನ ಅಲೆಗಳಿತೀವಿ ನಾವು. ಯಾಕೆ ಅಲೆಗಳಿತೀವಿ ಅಂದ್ರೆ, ಅದನ್ನ ಸೈತಾನ ಬಂದು ಆ ರಕ್ಷಣೆ ಅವನ ರಾಜ್ಯ ಉಳಿಯಲ್ಲ ಅನ್ನುವಂತ ಏನ್ ಮಾಡ್ತಾನೆ, ಅದನ್ನ ಓದಕ್ಕೆ ನಾವು ಮಾಡ್ಕೊಳ್ಳೋದಿಲ್ಲ. ಯಾಕಂದ್ರೆ ನಾವು ಯೇಸು ಸ್ವಾಮಿ ನಮ್ಮನ್ನು ರಕ್ತದಿಂದ ಕ್ರಯಕಿಕೊಂಡಿದ್ದಾರೆ. ಯಾಕಂದ್ರೆ ನೀವು ಕ್ರಯಕಿಕೊಳ್ಳಲಾದವರು, ಆದ್ದರಿಂದ ನಿಮ್ಮ ಹೃದಯದಲ್ಲಿ ಆ ದೇವರ ಮಹಿಮೆಯನ್ನು ಬೆಳಗುವಂತೆ ಮಾಡಿರಿ ಎಂಬ ವಾಕ್ಯದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಯೇಸು ಸ್ವಾಮಿ. ಅದಕ್ಕೋಸ್ಕರ ನಾವು ಅದನ್ನ ಯಾವಾಗಲೂ ನಾವು ಧ್ಯಾನ ಮಾಡ್ಬೇಕು. ಧ್ಯಾನ ಮಾಡದಾಗ ಏನಾಗುತ್ತೆ, ನಮಗೆ ನಾನಾ ರೀತಿ ತೊಂದರೆಗಳು ಬರೋದು ಆವಾಗ್ಲೇನೆ. ಯಾಕಂದ್ರೆ ಪವಿತ್ರಾತ್ಮ ಪ್ರೇರಣೆಗೆ ಅನುಸಾರವಾಗಿ ನಡೆದುಕೊಳ್ಳಿರಿ, ಆಗ ನೀವು
ಶಾರೀರಿಕ ದುರಿಚ್ಛೆಗೆ ನೀವು ಈಡಾಗಲಾರಿರಿ. ಪವಿತ್ರಾತ್ಮ ಪ್ರೇರಣೆ ಯಾವಾಗಲೂ ನಾವು ಕೊಡಬೇಕು. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ನಾವು ನಾವು ದೇವರ ಯಾಕಂದ್ರೆ ಶಾರೀರಿಕ ಸ್ವಭಾವದಲ್ಲಿ ನೀವು ದೇವರನ್ನು ಮೆಚ್ಚಿಸಲು ಸಾಧ್ಯವಿಲ್ಲ. ಪವಿತ್ರಾತ್ಮ ಮುಖಾಂತರವಾಗಿಯೇ ದೇವರನ್ನು ಮೆಚ್ಚಿಸಲು ಸಾಧ್ಯ. ನಾವು ನೋಡುವುದಾದರೆ ಈಗ ಆ ಎಜಿಕೇಲನ ಗ್ರಂಥ 47ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ನಾವು ನೋಡುವುದಾದರೆ, ತೊರೆಯ 2 ದಡಗಳಲ್ಲಿಯೂ ಸಕಲ ಫಲವೃಕ್ಷಗಳು ಬೆಳೆಯುವವು, ಅವುಗಳ ಎಲೆ ಬಾಡದು, ಹಣ್ಣು ತೀರದು. ತೊರೆಯು ನೀರು ಪವಿತ್ರಾಲಯದೊಳಗಿಂದ ಹೊರಟು ಬರುವ ಕಾರಣ ಅವು ತಿಂಗಳುಗಳಲ್ಲಿಯೂ ಹೊಸ ಹೊಸ ಫಲವನ್ನು ಕೊಡುತ್ತಲಿರುವವು. ಅವುಗಳ ಹಣ್ಣು ಆಹಾರಕ್ಕೂ ಸೊಪ್ಪು ಔಷಧಕ್ಕೂ ಅನುಕೂಲಿಸುವುದು. ಏನು ಇದು ವಾಕ್ಯ ನೋಡಿ, ನಮ್ಗೆ ದೇವರ ವಾಕ್ಯ ತಿಳಿಸ್ತಾ ಇದೆ. ಯಾವಾಗ ನಾವು ಈಗ ನದಿಯ ಬಡದಿಲ್ಲ ಅಂದ್ರೆ ನಾವು ಪವಿತ್ರಾತ್ಮ ಪ್ರೇರಿತರಾಗಿರುವವರು ಏನ್ ಮಾಡ್ತಾರೆ, ನೀವು ಪವಿತ್ರಾತ್ಮ ನಿಮ್ಮ ಮೇಲೆ ಬಂದಾಗ ನೀವು ಜೆರುಸಲೇಮಿನಲ್ಲೂ, ಜುದೇಯದಲ್ಲೂ, ಸಮಾರ್ಯದಲ್ಲೂ, ಭೂಲೋಕದ ಕಟ್ಟಕಡೆಯಲ್ಲೂ ನನ್ನ ಸಾಕ್ಷಿಗಳಾಗಿರುವ ಸ್ವಾಮಿ ನಮ್ಗೆ ತಿಳಿಸಿದ್ದಾರೆ. ಪವಿತ್ರಾತ್ಮ ನಮ್ಮ ಮೇಲೆ ಬಂದಾಗ ಅವ್ರು ನಮ್ಮನ್ನ ಸುಮ್ಮನೆ ಕೂರಕ್ ಬಿಡೋದಿಲ್ಲ. ಶುಭ ಸಂದೇಶ ಸಾರಲು ಈಗ ನಾವು ಈಗ ಮರಿಯನ್ ಇಷ್ಟ ತಂಡದಲ್ಲಿರೋರು ಈಗ ಏನಾದ್ರು ಒಂದು, ನನಗೂ ಅಷ್ಟೇನೆ, ಈಗ ನಮ್ಮ ಮಕ್ಕಳಿಗೆ ಹೇಳ್ಕೊತಾ ಇರ್ತೀನಿ, ಈಗ ನಮ್ಮ ತಂಗಿಗೆ ಎಲ್ಲಾರಿಗೆ ಹೇಳ್ಕೊತಾ ಇರ್ತೀನಿ, ಮತ್ತೆ ಯಾರಿಗಾರು ಗೊತ್ತಿಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ಈ ರೀತಿ ವಾಕ್ಯಗಳು ಈ ತರ ಹೇಳ್ಕೋಬೇಕು. ಯಾಕೆ ಈ ರೀತಿ ವಾಕ್ಯ ಹೇಳ್ಕೊಂಡು ಅಂದ್ರೆ, ಈಗ ನಾವು ಇದು ಎಫೀಸರಿಗೆ ಬರೆದ ಪತ್ರ 6ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ನಾವು ನೋಡೋದಾದರೆ, ವಾಕ್ಯದಲ್ಲಿ ನಮ್ಮ ಎಂದೇ ದೇವರು ಕೊಡುವ ಸಕಲ ಶಸ್ತ್ರಾಸ್ತ್ರಗಳೊಂದಿಗೆ ಸುಸಜ್ಜಿತರಾಗಿರಿ. ಆ ದುರ್ದಿನದಂದು ವೈರಿಗಳನ್ನು ಎದುರಿಸಲು ಆಗ ನೀವು ಶಕ್ತರಾಗುತ್ತೀರಿ. ಮಾತ್ರವಲ್ಲ, ಕಟ್ಟಕಡೆಯವರೆಗೆ ಹಿಮ್ಮಟ್ಟಿ ನಿಲ್ಲುತ್ತೀರಿ. ಯಾವಾಗ ನಾವು ದೇವರ ವಾಕ್ಯದಿಂದ ನಾವು ಅಭಿಷೇಕಗೊಂಡಿರ್ತೀವೋ ಆಗ ಬಂದು ಮಾತ್ರ ಯಾವಾಗಲೂ ನಾವು ನಾವು ದೇವರನ್ನು ಸೈತಾನ ಎದುರಿಸಲು ಸಾಧ್ಯ. ಯಾಕಂದ್ರೆ ಶೋಧನೆ ಬೆಟ್ಟದಲ್ಲಿ ಸ್ವಾಮಿ ಏನ್ ಹೇಳ್ಕೊಳ್ತಾರೆ, ಈ ಸೈತಾನ ಬಂದ ನೀನು ಈ ಕಲ್ಲುಗಳನ್ನು ಹಸಿದು ಪವಿತ್ರಾತ್ಮ ಬೆಂಗಾಣಿನಲ್ಲಿ ಪರಿಶೋಧಿತ ಆಗಬೇಕಾದಾಗ ಬೆಂಗಾಣಿನಲ್ಲಿ ಅವ್ರು ತುಂಬಾ ಅವಾಗ 42 ಹಗಲುಗಳು ಉಪವಾಸ ಇರ್ತಾರೆ. ಆಗ ಅವ್ರು 40 ದಿವಸ ಆದ್ಮೇಲೆ ಅವ್ರಿಗೆ ಹಸಿವಾಗುತ್ತೆ. ಆಗ ಸೈತಾನ ಬಂದು ಏನ್ ಮಾಡ್ತಾನೆ, ನೋಡು ಈ ಕಲ್ಲುಗಳನ್ನು ರೊಟ್ಟಿಗಳನ್ನ ಆಗಲೆಂದು ಆಜ್ಞಾಪಿಸು ಅಂತ ಹೇಳ್ತಾರೆ. ಆಗ ಸ್ವಾಮಿ ಏನ್ ಹೇಳ್ತಾರೆ, ಮಾನವನು ಜೀವಿಸುವುದು ಆಹಾರದಿಂದ ಮಾತ್ರವಲ್ಲ, ದೇವರಾಡುವ ಪ್ರತಿಯೊಂದು ವಾಕ್ಯದಿಂದಲೇ ಅಂತ ಹೇಳ್ತಾರೆ. ಈಗ ಅದೇ ರೀತಿಲಿ ಆ ವಾಕ್ಯವನ್ನು ಎದುರಿಸುವ ಸಾಮರ್ಥ್ಯ ಪ್ರತಿಯೊಬ್ರು ನಮಗಿರ್ಬೇಕು. ಇದ್ದಾಗ ಮಾತ್ರ ಸೈತಾನ ಹೆಮ್ಮೆಟ್ಟಿ ನಿಲ್ಲಿಸಲು ನಾವು ಸಾಧ್ಯ. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ವಾಕ್ಯ ನಮ್ಮಲ್ಲಿ ನೆಲೆಗೊಳ್ದಿದ್ದಾಗ ಏನಾಗುತ್ತೆ, ಹೆಮ್ಮೆಟ್ಟಿ ನಿಲ್ಲಿಸಲು ಸಾಧ್ಯವಿಲ್ಲ. ಇಬ್ರಿಯರಿಗೆ ಬರೆದ ಪತ್ರ 4:12 ನೋಡಿದರೆ, ದೇವರ ವಾಕ್ಯವು ಕ್ರಿಯಾತ್ಮಕವಾದ ಇಬ್ಬಾಯಿ ಕತ್ತಿಗಿಂತ ಹರಿತವಾದ ಕೀಲು ಮತ್ತು ಮಜ್ಜೆಯನ್ನು ಭೇದಿಸುವಂತದ್ದು ಅಂತ ನಾವು ಓದಿದೀವಿ ಇಬ್ರಿಯರ ಪತ್ರದಲ್ಲಿ. ಆ ವಾಕ್ಯವು ಯಾವಾಗ ನಮ್ಮಲ್ಲಿ ನೆಲೆಗೊಂಡಾಗ ನಾವು ಅದನ್ನು ಹೇಳ್ತೀವೋ, ಪರಿಶುದ್ಧತೆಯಿಂದ ನಾವು ಹೇಳಿದಾಗ ಮಾತ್ರ ಅದು ಕಾರ್ಯರೂಪಕ್ಕೆ ಬರಲು ಸಾಧ್ಯ. ಇಲ್ಲಾಂದ್ರೆ ಕಾರ್ಯರೂಪಕ್ಕೆ ಬರಲು ಸಾಧ್ಯವಿಲ್ಲ. ಯಾಕಂದ್ರೆ ನಿನ್ನ ಕಣ್ಣಿನಲ್ಲಿ ಒಂದು ದಿಂಬಿಯನ್ನಿರುವಾಗ ನಿನ್ನ ಸಹೋದರನಲ್ಲಿರುವ ರವಿಯನ್ನು ಗಮನಿಸುವುದಕ್ಕೆ, ಎಲೆ ಕಪಟಿ ನಿನ್ನ ಕಣ್ಣಿನ ದಿಂಬಿಯನ್ನು ತೆಗೆದು ಹಾಕು, ಆಗ ನಿನ್ನ ಸಹೋದರನಿರುವ ರವಿಯು ನಿಶ್ಚಳವಾಗಿ ಕಾಣುತ್ತದೆ ಅನ್ಬಿಟ್ಟು ನಮಗೆ ದೇವರ ವಾಕ್ಯ ನಮ್ಗೆ ತಿಳಿಸ್ಕೊಡ್ತದೆ. ಯಾವಾಗ ನಾವು ನಮ್ಮ ಪರಿಶುದ್ಧತೆಯಿಂದ ನಾವು ದೇವರ ವಾಕ್ಯವನ್ನು ಹೇಳಿದಾಗ ಖಂಡಿತ ಅದು ನೆರವೇರುತ್ತೆ. ಯಾವುದೇ ಕಣ್ಣು ನೆರವೇರದೇ ಇದಾರಲ್ಲ. ಯಾಕಂದ್ರೆ ನನ್ನ ಅನುಭವ ಮತ್ತೆ ಎಲ್ರೂ ಪ್ರತಿಯೊಬ್ಬರು, ಯಾಕಂದ್ರೆ ವಿಶ್ವಾಸ ಭರಿತ ಪ್ರಾರ್ಥನೆ ಒಂದು ರೋಗಿಯನ್ನಾಗಲಿ ಬೇರೆ ಒಂದು ಪ್ರತಿಯೊಬ್ಬರು ಯಾರಿಗೆ ನಾವು ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಗುಣಪಡಿಸುತ್ತೆ, ಅದು ನೆರವೇರುತ್ತೆ. ಯಾಕಂದ್ರೆ ದೇವರ ವಾಕ್ಯವು ಕ್ರಿಯಾತ್ಮಕವಾದದ್ದು. ಇಬ್ರಿಯರ ಬರೆದ ಪತ್ರ 4:12 ನಾವು ನೋಡಿದೀವಲ್ಲ, ಕ್ರಿಯಾತ್ಮಕವಾದ ಕ್ರಿಯೆ ಮಾಡುವಂತದ್ದು ದೇವರ ವಾಕ್ಯ. ನಾವು ಆದಿಕಾಂಡದಲ್ಲ ನೋಡ್ತೀವಿ, ಪ್ರತಿಯೊಂದು ಕಾರ್ಯಗಳಿಗೂ ದೇವರು ಭೂ ಚಲಚಲಗಳು ಉಂಟಾಗಲಿ ಪ್ರತಿಯೊಂದು ಉಂಟಾಗಲಿ ಎಲ್ಲ ಪ್ರತಿಯೊಂದು ವಾಣಿಯಿಂದಲೇ ವಾಕ್ಯದಿಂದಲೇ ಹೇಳಿ ಪ್ರತಿಯೊಂದು ಎಲ್ಲ ಕಾರ್ಯ ನೆರವೇರುತ್ತು. ಆ ಸಾಮರ್ಥ್ಯ ದೇವರು ನಮಗೂ ಕೊಟ್ಟಿದ್ದಾರೆ. ಮನುಷ್ಯನಿಗೂ ನಮಗೆ ಎಷ್ಟೊಂದು ನಮ್ಮ ಮೇಲೆ ಪ್ರೀತಿ ನೋಡಿ, ಎಷ್ಟು ನಮಗೂ ಕೊಟ್ಟಿದ್ದಾರೆ. ಅದನ್ನ ಧ್ಯಾನಿಸುವ ಶಕ್ತಿ ಕೂಡ ನಮಗೆ ಕೊಟ್ಟಿದ್ದಾರೆ. ಯಾವಾಗ ನಾವು ದೇವರ ಆಲೋಚನೆಗಳಂತೆ ನಾವು ನಡೆದಾಗ ಮಾತ್ರ ಇವೆಲ್ಲ ನಡೆಯಲು ಸಾಧ್ಯ. ಎಷ್ಟೊಂದು ಜನ ಬರ್ತಾರೆ, ಈಗ ಅನೇಕರು ಕೆಲವರೆಲ್ಲ ಬರ್ತಾರೆ, ಈಗ ದೇವಾಲಯಕ್ಕೆ ಬರ್ತಾರೆ, ಪೂಜೆ ನೋಡ್ತಾರೆ, ಏನು ನಮ್ಗೆಲ್ಲ ಇದಾಗೋದಿಲ್ಲ ಅಂತ ಹೇಳ್ತಾರೆ. ಪ್ರತಿಯೊಬ್ಬರಿಗೂ ಅವ್ರವ್ರ, ಯಾಕಂದ್ರೆ ಸರ್ವೇಶ್ವರನ ಕೃಪೆಯಿಂದ
ಸರ್ವವನ್ನು ಸಾಧಿಸುವ ಸಾಮರ್ಥ್ಯ ನಮಗಿದೆ ಅಥವಾ ನನಗಿದೆ ಅಂತ ನಾವು ವಾಕ್ಯನ ಓದಿದೀವಿ. ಯಾಕೆ ನಮಗಿದೆ? ಸಂಪೂರ್ಣವಾಗಿ ಪರಿಶುದ್ಧತೆ ಜೀವನದಲ್ಲಿ ಮಾಡಿದಾಗ ಮಾತ್ರ, ಪವಿತ್ರಾತ್ಮ ಪ್ರೇರಣೆಗೆ ಅನುಸಾರವಾಗಿ ನಡೆದಾಗ ಮಾತ್ರ ಇವೆಲ್ಲೂ ನಡೆಯಲು ಸಾಧ್ಯ. ಅದಕ್ಕೆ ದುಷ್ಟಾತ್ಮರ ಈ ಪಾಪದ ಕೂಟದಲ್ಲಿ ನಾವು ಆಲೋಚನೆ ಮಾಡಿದಾಗ ಇವೆಲ್ಲ ಯಾವುದೇ ಕಾರಣಕ್ಕೂ ನಡೆಯಲು ಸಾಧ್ಯವಿಲ್ಲ. ಅದಕ್ಕೋಸ್ಕರ ದೇವರು ನಮಗೆ ಈ ವಿಷಯದಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಈಗ ನಾವು ಇದು ಲೂಕನ ಬರೆದ ಶುಭ ಸಂದೇಶ 13ನೇ ಅಧ್ಯಾಯ 6ರಿಂದ ನಾವು ನೋಡುವುದಾದರೆ, ಹಣ್ಣು ಬಿಡದ ಅಂಜೂರ. ಅನಂತರ ಯೇಸು ಸ್ವಾಮಿ ಸಾಮಾನ್ಯಗಳು, ಒಬ್ಬಾತನು ತನ್ನ ದ್ರಾಕ್ಷಿಯ ತೋಟದಲ್ಲಿ ಒಂದು ಅಂಜೂರ ಮರವನ್ನು ನಡೆಸಿದ್ದನು. ಒಮ್ಮೆ ಅವನು ಬಂದು ಅದರಲ್ಲಿ ಹಣ್ಣನ್ನು ಹುಡುಕಲು ಒಂದೂ ಕಾಣಿಸಲಿಲ್ಲ. ತೋಟಗಾರನು ಕರೆದು, ನೋಡು, 3 ವರ್ಷಗಳಿಂದ ಈ ಮರದ ಹಣ್ಣುಗಳನ್ನು ಹುಡುಕುತ್ತಾ ಇದ್ದೇನೆ, ಒಂದಾದರೂ ಕಂಡು ಬರಲಿಲ್ಲ. ಇನ್ನು ಇದನ್ನು ಕಡಿದು ಹಾಕು, ಭೂಮಿಗೆ ಭಾರವಾಗಿ ಅದರ ಸಾರವನ್ನು ಇದಕ್ಕೆ ವ್ಯರ್ಥ ಮಾಡಬೇಕು ಎಂದು ಹೇಳಿದ. ಅದಕ್ಕೆ ತೋಟಗಾರನು, ಸ್ವಾಮಿ, 1 ವರ್ಷ ಇದು ಹಾಗೆಯೇ ಇರಲಿ ಬಿಡಿ. ಅಷ್ಟರಲ್ಲಿ ಸುತ್ತಲೂ ಪಾತಿ ತೆಗೆದು ಗೊಬ್ಬರ ಹಾಕುತ್ತೇನೆ. ಮುಂದಿನ ವರ್ಷ ಹಣ್ಣು ಬಿಟ್ಟರೆ ಸರಿ, ಇಲ್ಲದಿದ್ದರೆ ಕಡಿದು ಹಾಕೋಣ ಎಂದನು. ಯಾಕೆ ಇದನ್ನ ನಮ್ಗೆ ತಿಳಿಸ್ಕೊಡ್ತಾರೆ ಅಂದ್ರೆ, ಈಗ ನಾವೀಗ ನಮ್ಗೆ ಎಷ್ಟೋ ಸಲ ಓದಿದೀವಿ ನೀವು ಧರೆಗೆ ಉಪ್ಪಿ ಸಪ್ಪೆಯಾಗಿ ಬಿಟ್ಟರೆ ಅದನ್ನ ಯಾತರಿಂದ ಅದನ್ನು ರುಚಿ ಯಾವುದೇ ಕಾರಣಕ್ಕೂ ಅದರಿಂದ ಬರ್ಸಕ್ ಸಾಧ್ಯವಿಲ್ಲ. ಅದನ್ನು ಬೀದಿಗೆ ಬಿಸಾಡ ಜನರು ಅದನ್ನು ತುಳಿದುಕೊಂಡು ಓಡಾಡ್ತಾರೆ ಅನ್ಬಿಟ್ಟು ನಮ್ಗೆ ವಾಕ್ಯ ಓದಿದೀವಿ. ನಾವು ಧರೆಗೆ ಉಪ್ಪಾಗಿರ್ಬೇಕು. ಉಪ್ಪಾಗಿದ್ದಾಗ ಮಾತ್ರ ನಾವು ಬೇರೆಯವರಿಗೆ ರುಚಿಸಲು, ಈಗ ನಾವು ಸುಮಾರು ವಾಕ್ಯಗಳು ನಾವು ಮುಂದೆ ಹಿಂದಿನ ತರಗತಿಯೆಲ್ಲ ನಾವು ನೋಡ್ಕೊಂಡ್ ಬಂದಿದ್ದೀವಿ. ನಾವು ಧರೆಗೆ ಉಪ್ಪಾಗಿರಬೇಕು. ಉಪ್ಪಾದರೆ ಮಾತ್ರ ಸಪ್ಪೆ ಯಾವುದೇ ಕಾರಣಕ್ಕೂ ಬೇರೆಯವ್ರಿಗೆ ಆಗಿರಬಾರದು. ಯಾಕೆ ನಾವು ಸಪ್ಪೆ ಈ ರೀತಿ ಧರೆಗೆ ಉಪ್ಪಾಗಿರ್ಬೇಕು ನಮ್ಗೆ ಯೇಸು ಸ್ವಾಮಿ ತಿಳಿಸ್ತಾ ಇದ್ದಾರೆ ಅಂದ್ರೆ, ನಾವು ಸಾಕ್ಷಿಯಾಗಿ ಬಾಳ್ಬೇಕು. ಪ್ರಭು ಯೇಸು ಸ್ವಾಮಿಗೆ ಸಾಕ್ಷಿಯಾಗಲು ನೀನು ನಾಚಿಕೊಳ್ಳಬೇಡ ಎಂಬ ದೇವರ ವಾಕ್ಯದ ಪ್ರಕಾರ ನಾವು ಧರೆಗೆ ಉಪ್ಪಾಗಿ ನಾವು ಶುಭ ಸಂದೇಶವನ್ನು ಆಲಿಸಿ ಬೇರೆಯವ್ರಿಗೆ ನಾವು ಈ ವಾಕ್ಯದ ಮುಖಾಂತರ ಅವರಿಗೆ ಚೇತರಿಸಿಗೊಳಿಸ್ಬೇಕು. ಯಾಕಂದ್ರೆ ಕಾಲಾರಣ ಮಾತುಗಳಾಗ್ಲಿ, ಬೇಡಿದರೆ ಮಾತುಗಳೆಲ್ಲ ಆಗ್ಲಿ ಯಾವುದೇ ಕಾರಣಕ್ಕೂ ನಾವು ಮಾತಾಡಕ್ ಹೋಗ್ಬಾರ್ದು. ಯಾಕಂದ್ರೆ ವಾಕ್ಯ ಹೇಳುತ್ತೆ, ಮಾನವನಾಡುವ ಪ್ರತಿಯೊಂದು ಬೆಳ್ಳು ಮಾತಿಗೂ ತೀರ್ಪಿನ ದಿನದಂದು ನೀನು ಲೆಕ್ಕ ಕೊಡಬೇಕಾಗುತ್ತದೆ. ಯಾಕಂದ್ರೆ ಇದನ್ನ ಮನದಲ್ಲಿ ಇಟ್ಕೋಬೇಕು. ಈ ಮನದಲ್ಲಿ ಇಟ್ಕೊಳ್ಳೋರು ಯಾರು ಈ ತರ ಕಾಲಾರಣ ಮಾತಾಡಕ್ ಹೋಗಲ್ಲ. ಜೊತೆಯಲ್ಲಿ ಎಲ್ಲ ಸಿಕ್ಕಿದಾಗ ಈ ಆಧ್ಯಾತ್ಮಿಕ ವ್ಯಕ್ತಿಯು ಆಧ್ಯಾತ್ಮಿಕ ತಮ್ಮಲ್ಲಿರುವುದನ್ನು ಪ್ರತಿಯೊಂದು ಬೇರೆ ಆಧ್ಯಾತ್ಮಿಕ ಇರುವ ಪ್ರತಿಯೊಂದು ವ್ಯಕ್ತಿಗೆ ಹಂಚಿಕೊಳ್ತಾನೆ. ಯಾಕಂದ್ರೆ ಅಭಿವೃದ್ಧಿಗೊಳ್ಳಕ್ಕೋಸ್ಕರ ಈ ವಾಕ್ಯದ ಪ್ರಕಾರ ಇದು ನೀವೇನೇನು ಅನ್ಕೋತೀರಾ ಅಂತ. ಈಗ ನಾನೇನ್ ಮಾಡ್ತೀನಿ, ಯಾವಾಗಲೂ ಈಗ ಮುಂಚೆ ಸ್ವಲ್ಪ ಎಲ್ಲ ಮಾತಾಡ್ತಿದ್ದೆ, ನನಗೂ ಸ್ವಲ್ಪ ಅಷ್ಟಿದ್ದಾಗ ಯಾವಾಗ ಈ ಪ್ರಾರ್ಥನೆ ಜಾಸ್ತಿ ಜೀವನಕ್ಕೆ ಬಂದಾಗ ನಾನು ಗಾಡಿಲಿ ಹೋಗ್ಬೇಕಾದ್ರೆ ಏನ್ ಮಾಡ್ತೀನಿ, ದೇವರ ವಾಕ್ಯ ಏನ್ ಮಾಡ್ಕೊಂಡು ಮೊಬೈಲ್ ಹಾಕೊಂಡು ಹೆಡ್ಫೋನ್ ಹಾಕೊಂಡ್ಬಿಟ್ಟು ಪಾಡಿಗೆ ಗಾಡಿ ಹೋಗಿ ಕಸ್ಟಮರ್ ಏನಾದ್ರು ಮಾತಾಡಿದಾಗ ಮಾತಾಡ್ತೀನಿ. ಇಲ್ಲ ಅಂದ್ರೆ ನಾನ್ ಪಾಡಿಗೆ ವಾಕ್ಯ ಕೇಳ್ಕೊಂಡು ಹೋಗ್ತಾ ಇರ್ತೀನಿ ನಾನು. ಯಾಕಂದ್ರೆ ವಾಕ್ಯವನ್ನು ಆಲಿಸಿದಾಗ ಅಭಿಷೇಕ ಜಾಸ್ತಿಗೊಳ್ಳುತ್ತೆ. ದೇವರ ವಾಕ್ಯವನ್ನು ಹಗಲಿರುಳು ಧ್ಯಾನಿಸೋದು ಈಗ ನಾವು ತಿಳಿಸ್ಕೊಟ್ಟಿದ್ರಲ್ಲ ನಮ್ಗೆ. ಯಾಕಂದ್ರೆ ಯಾಕಂದ್ರೆ ಹರ್ಷಗೊಳ್ಳುತ್ತಾನೆ. ಹಗಲಿರುಳು ಅದನ್ನೇ ಧ್ಯಾನಿಸುತ್ತಿರುವವನಾರು ಅವನೇ ಧನ್ಯನು. ಯಾರು ಹಗಲಿರುಳು ಧ್ಯಾನಿಸೋದು? ಈ ವಾಕ್ಯವನ್ನು ಧ್ಯಾನಿಸ. ಯಾಕಂದ್ರೆ ದೇವರ ವಾಕ್ಯವನ್ನು ಸ್ಮರಿಸುವವನು ಸುಖ ಮತ್ತು ಕ್ಷೇಮದಿಂದ ಬಾಳುವನು ಅಂದ್ಬಿಟ್ಟು ನಾವು ಈಗ ತಾನು ಓದಿದ್ವಿ 16ನೇ ಅಧ್ಯಾಯ ಜ್ಞಾನೋಕ್ತಿಗಳ ಗ್ರಂಥ 16:20 ನೋಡಿದೀವಿ. ಯಾವಾಗ ಅದನ್ನ ನಾವು ಓದಿದಾಗ, ನಾವು ಧ್ಯಾನ ಮಾಡಿದಾಗ ಅಭಿಷೇಕ ಜಾಸ್ತಿ ಆಗುತ್ತಾರೆ. ಅಭಿಷೇಕ ಜಾಸ್ತಿ ಆದಾಗ ನಾವು ಇನ್ನೂ ಅನೇಕ ನಿಗೂಢಾರ್ಥಗಳು, ಈಗ ಮುಂಚೆಲ್ಲ ನನಗೆ ಈ ಬೈಬಲ್ ವಾಕ್ಯಗಳೆಲ್ಲ ತಿಳಿದುಕೊಳ್ಳೋ ನನಗೆಲ್ಲ ಗೊತ್ತಾಗ್ತಾ ಇರ್ಲಿಲ್ಲ. ಈಗ ನಾನು ಏನ್ ಮಾಡ್ತೀನಿ, ಒಂದು ವಾಕ್ಯ ಮಾಡ್ಕೊಂಡು ಅದನ್ನೇ ಧ್ಯಾನ ಮಾಡ್ತಾ ಇರ್ತೀನಿ. ಧ್ಯಾನ ಮಾಡಿದಾಗ ಅದು ನಮ್ಗೆ ನಿಗೂಢಾರ್ಥಗಳು ನಮ್ಗೆ ಬೆಳಕಿಗೆ ತರುತ್ತೆ. ಯಾಕಂದ್ರೆ ಯೆರೆಮೀಯ 33:3 ನೀನು ನನ್ನನ್ನು ಬೇಡ್ಕೊಂಡ್ರೆ ತಾನೇ ನಿನ್ಗೆ ಸದುತ್ತರನ್ನು ದಯಪಾಲಿಸ್ತೇನೆ, ಇಲ್ಲದ ಅದ್ ಹೆಂಗ್ ನಿನ್ಗೆ ಸದುತ್ತರನ್ನು ದಯಪಾಲಿಸಕ್ ಸಾಧ್ಯ ಅಂತ ದೇವ್ರು ಹೇಳುತ್ತೆ. ಬೇಡ್ಕೊಂಡೆ ಖಂಡಿತ ನಿನ್ಗೆ ಸದುತ್ತರನ್ನು ದಯಪಾಲಿಸುವನು, ನಿನ್ಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ನನಗೆ ತಿಳಿಯಪಡಿಸುವನು ಅಂತ ಹೇಳ್ತಾ ಯೇಸು ಸ್ವಾಮಿ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಈ ದೇವರ ಮತ್ತು ಅವರ ಸ್ವರ್ಗ ಸಾಮ್ರಾಜ್ಯ ಸತ್ಸಂಗಕ್ಕೆ ನಾವು ತಾವಕಪಟ್ಟಾಗ ನಾವು ಯಾವಾಗ್ಲೂ ಕೃಪಾಶೀರ್ವಾದವು, ಅಭಿಷೇಕ ಎಲ್ಲವೂ ನಮಗೆ ಬೇಕಾಗಿರುವ ಎಲ್ಲಾ ಕೃಪಾಶೀರ್ವಾದವು ನಮಗೆ ಯಾವಾಗಲೂ ಬಂದು ತಲುಪ್ತಾ ಇರ್ತದೆ. ನಮಗೆ ಯಾವಾಗ ಈಗ ನಾವು ದೇವರಿಗೆ ಬಂದು ದುಷ್ಟರಿಗೆ ಯಾವಾಗ ಕಾರಣಕ್ಕೂ, ಈಗ ನಾವು ಯೇಸು ಸ್ವಾಮಿ ಹೇಳ್ತಾರೆ, ಒಂದು ಸಾಮರ್ಥ್ಯ ಹೇಳ್ತಾರೆ, ನಾನು ಒಂದು ಬೀಜವನ್ನು ಬಿತ್ತಾಗ ರಾತ್ರಿ ವೇಳೆಯಲ್ಲಿ ಬಂದು ಸೈತಾನ ಬಂದು ಅದರಲ್ಲಿ ಕಳೆಯನ್ನು ಬಿತ್ತಿ ಹೋಗ್ತಾನೆ. ಆಗ ಹೇಳ್ತಾರೆ, ಯಜಮಾನಿಗೆ ಹೇಳ್ತಾರೆ, ಸ್ವಾಮಿ ನಾವು ಒಳ್ಳೆ ಉತ್ತಮವಾದ ಬೀಜವನ್ನು ಬಿತ್ತಿದ್ದೇವೆ ಅಲ್ಲವೇ, ಈಗ ಮತ್ತೆ ಕಳೆಗಳು ಕಾಣಿಸಿಕೊಂಡಿವೆ ಅಲ್ಲ ಅಂತ ಹೇಳಿದಾಗ, ಇದು ಕಳೆಗಳನ್ನು ಕೀಳೋಣವೇ ಅಂತ ಕೇಳಿದಾಗ, ಇಲ್ಲ ಕಳೆಗಳನ್ನು ಕೀಳುವ ಸಮಯದಲ್ಲಿ ನೀವು ಗೋಧಿಯ ತೆನೆಯನ್ನು ಕಿತ್ತು ಬಿಟ್ಟಿರಿ, ಎರಡೂ ಒಟ್ಟಿಗೆ ಬೆಳೆಯಲಿ. ಸುಗ್ಗಿಯ ಕಾಲದಲ್ಲಿ ಮೊದಲು ಕಳೆಗಳನ್ನು ಕಿತ್ತಿ ಸುಡಲು ಕಟ್ಟಿಡಿ,
ಮತ್ತು ಈ ಗೋಧಿ ಕಾಳನ್ನು ಒಕ್ಕಣೆ ಮಾಡಿ ನನ್ನ ಕಣಜಿಗೆ ತುಂಬಿಡಿ. ಯಾಕಂದ್ರೆ ಈ ದೇವರು ಬಂದು ಒಂದು ಅವಕಾಶ ಕೊಡ್ತಾರೆ. ಯಾಕಂದ್ರೆ ನಾವು ಪ್ರಕಟಣೆ ಗ್ರಂಥದಲ್ಲಿ ನಾವು ಓದ್ಕೊಂಡ್ ಬಂದಿದ್ದೀವಿ, ಅಶುದ್ಧನು ತನ್ನ ಅಶುದ್ಧತೆಯನ್ನು ಮುಂದುವರಿಸಲಿ, ಪವಿತ್ರನಾಗಿರು ತನ್ನ ಪಾವಿತ್ರತೆಯನ್ನು ಹೆಚ್ಚಿಸಿಕೊಳ್ಳಲಿ ಎಂದ್ಬಿಟ್ಟು ಹೇಳ್ತಾರೆ. ವೇದವಾಕ್ಯ ನಮ್ಗೆ ತಿಳಿಸ್ಕೊಟ್ಟಿದೆ. ಯಾಕೆ ನಾವು ಪಾವಿತ್ರತೆಯನ್ನು ಹೆಚ್ಚಿಸಿಕೊಳ್ಳಿಲ್ಲ ಅಂದ್ರೆ, ಅಭಿವೃದ್ಧಿಗೊಳ್ಳೋರು ಅಭಿವೃದ್ಧಿ ಕೊಡ್ತಾ ಇರ್ತಾರೆ, ಕೆಲವರು ಪ್ರಾಪಂಚಿಕ ಚಿಂತನೆಯಲ್ಲಿ ಇರುವವರು. ಯಾಕಂದ್ರೆ ಇಡೀ ಭೂಲೋಕದಲ್ಲಿ ಸೈತಾನ್ ಇಡೀ ಕೇಡಿಗನ ವಶದಲ್ಲಿ ಇದೆ. ಯಾಕಂದ್ರೆ ವಶದಲ್ಲಿದ್ದು ಕೂಡ ಯೇಸು ಸ್ವಾಮಿ ನಮ್ಮನ್ನು ಏನ್ ಮಾಡಿದ್ದಾರೆ, ಅವರ ರಕ್ತವನ್ನು ಸುರಿಸಿ ನಮ್ಮನ್ನು ಕರಗಿಕೊಂಡಿದ್ದಾರೆ. ಇದನ್ನ ಮನದಲ್ಲಿ ಇಟ್ಟುಕೊಂಡವರನ್ನು ಯಾರು ಪಾಪ ಮಾಡೋಕ್ ಸಾಧ್ಯವಿಲ್ಲ. ಇದನ್ನ ಮನದಲ್ಲಿ ಇಟ್ಟುಕೊಳ್ಳದೇನೆ, ಯಾಕಂದ್ರೆ ಯೇಸು ಸ್ವಾಮಿಯ ಮರಣ ಮತ್ತು ಪುನರುತ್ಥಾನ ದೃಢ ವಿಶ್ವಾಸ ಇಡುವವನು ಮಾತ್ರ. ಯಾಕಂದ್ರೆ ವಿಶ್ವಾಸ ಎಷ್ಟೊಂದು ಜನಕ್ಕೆ ವಿಶ್ವಾಸ ಇಲ್ಲದಿರೋರಿಗೆ ಇದನ್ನು ನಡೆಯಲು ಸಾಧ್ಯವಿಲ್ಲ. ಈ ಯೇಸು ಸ್ವಾಮಿಯೇ ಮತ್ತು ಯೇಸುವೇ ಪ್ರಭು ಎಂದು ನಿವೇದಿಸಿ ಯೇಸು ಸ್ವಾಮಿ ಸಾವಿನಿಂದ ಪುನರುತ್ಥಾನಗೊಳಿಸಿದ್ದಾರೆಂದು ಹೃದಯದಿಂದ ವಿಶ್ವಾಸಿಸಿದರೆ ಖಂಡಿತ ಅವನು ಜೀವೋದ್ಧಾರವಂತಾರೆ ಅಂದ್ಬಿಟ್ಟು ನಾವು ಕೇಳಿದೀವಿ. ಈ ಯಾವಾಗ ಈ ಮರಣ ಪುನರುತ್ಥಾನದಲ್ಲಿ ವಿಶ್ವಾಸ ಬಿಟ್ಟು ನಮ್ಗೆ ಎಷ್ಟೊಂದು ದೇವರು ಕೃಪಾಶಕ್ತಿ ಕೊಡ್ತಾ ಇರ್ತಾರೆ. ಪಾಪ ಮಾಡಿದ್ರು ಕೂಡ ದಂಡಿ ತಿರ್ಚಿಸಿ ನಮ್ಗೆ ಸರಿದಾರ ನಡೆಯಲು ದೇವರು ನಮ್ಗೆ ಕರೆ ನೀಡ್ತಾ ಇರ್ತಾರೆ. ಆದರೂ ಸಹ ನಾವು ಅವರ ಸ್ವರಕ್ಕೆ ಹೋಗೋಡದೆ, ನಾವು ಯಾವಾಗಲೂ ದೇವರ ಸ್ವರಕ್ಕೆ ಹೋಗಾಡದೆ ನಾವು ನಡೆದಾಗ ನಾವು ಖಂಡಿತ ನಮ್ಗೆ ಶಿಕ್ಷೆ ತಪ್ಪಿದ್ದಲ್ಲ. ಯಾಕಂದ್ರೆ ನಾವು ಸಿರಾಕ 5ನೇ ಗ್ರಂಥದಲ್ಲಿ ನೋಡಿದ್ದು, ನೀನು ಹಾಳಾಗಿ ಹೋಗುವೆ ಮುಯಿ ತೀರಿಸುವ ದಿನದಂದು. ಯಾಕಂದ್ರೆ ಪಾಪಕ್ಕೆ ಪಾಪವನ್ನು ಕೂಡಿ ಹಾಕಿಕೊಳ್ಳಬೇಡ, ದೇವರಿಂದ ಕ್ಷಮೆ ಪಡೆಯುವುದರ ಬಗ್ಗೆ ನಿರ್ಭಯದಿಂದಿರಬೇಡ, ದೇವರು ಕರುಣಾಸಾಗರ ಎಂದು ನೆಪ ಹೇಳಬೇಡ, ದಯೆ ಇದ್ದಂತೆ ಕೋಪ ಆತನಲ್ಲಿದೆ, ಪಾಪಿಗಳ ಮೇಲೆ ಆತನ ಕೋಪ ದಿಢೀರೆಂದು ಎರಗಲಿದೆ. ಯಾವಾಗ ಬೇಕಾದ್ರೆ ಎರಗಬಹುದು ದೇವರು ನಮಗೆ. ನಮಗೆ ಒಂದು ಇದಿದೆ, ಯಾವುದು ಪಾಪಕ್ಕೆ ಒಂದು ಅಂತ್ಯವಿದೆ. ಯಾಕಂದ್ರೆ ಅದು ಯಾವಾಗ ನಾವು ಮಿತಿ ಮೀರಿದಾಗ ನಾವು ದೇವರು ನಮಗೆ ಅವ್ರ ತಾಳ್ಮೆಗೆ ಒಂದು ಮಿತಿ ಇದೆ. ಆ ಮಿತಿ ಮೀರಿದಾಗ ಏನಾಗುತ್ತೆ, ನಾವು ಅವ್ರಿಗೆ ಶಿಕ್ಷೆಗೆ ನಾವು ಒಳಗಾಗ್ತೀವಿ. ನಾವು ಶಿಕ್ಷೆಗೆ ಒಳಗಾದಾಗ ಅವರ ಮುಂದೆ ಯಾವುದೇ ಕಾರಣಕ್ಕೂ ನಿಲ್ಲಲು ನಾವು ಸಾಧ್ಯವಿಲ್ಲ. ಅದಕ್ಕೋಸ್ಕರ ನಾವು ನಹುಮನ ಗ್ರಂಥ ಯೆರೆಮೀಯನ ಗ್ರಂಥದಲ್ಲಿ ನಾವು ನೋಡೋದಾದರೆ 17ನೇ ಅಧ್ಯಾಯ 5ರಿಂದ ನಾವು ಓದೋದಾದರೆ, ಮುತ್ತಿನಂತ ಕೆಲವು ಮಾತುಗಳು, ಇವು ಸರ್ವೇಶ್ವರನ ಮಾತುಗಳು, ಮಾನವನ ಮಾತ್ರದಲ್ಲಿ ಭರವಸೆ ಇಟ್ಟು ನರ ಜನ್ಮದವರನ್ನೇ ತನ್ನ ಭುಜಬಲವೆಂದುಕೊಂಡು ಸರ್ವೇಶ್ವರನನ್ನೇ ತೊರೆಯುವಂತ ಹೃದಯವುಳ್ಳವನು ಶಾಪಗ್ರಸ್ತನು. ಇಂಥವನು ಅಡವಿಯಲ್ಲಿ ಜಾಲಿಗಿಡಕ್ಕೆ ಸಮಾನನು. ಶುಭ ಸಂಭವಿಸಿದರೂ ಅದು ಅವನ ಕಣ್ಣಿಗೆ ಕಾಣದು. ಜನರಾರರು ವಾಸಿಸಿದ ಚೌಳು ನೆಲದಲ್ಲೂ ಬೆಳೆಯಿಲ್ಲದೆ ಬೆಂಗಾಡಿನೋಳು ವಾಸಿಸುವವನ ಪರಿಸ್ಥಿತಿ ಅವನದು. ಸರ್ವೇಶ್ವರನಲ್ಲಿ ಭರವಸೆ ಇಟ್ಟವನಾದರೂ ಧನ್ಯ, ಅಂತವನಿಗೆ ಸರ್ವೇಶ್ವರನಲ್ಲಿ ವಿಶ್ವಾಸ. ಇದು ನಮ್ಗೆ ತಿಳಿಸ್ಕೊಡ್ತಾ ಇದೆ ಪ್ರೀತಿಯ ಸಹೋದರ ಸಹೋದರಿ. ಯಾರು ದೇವರಲ್ಲಿ ಭರವಸೆ ಇಡುವವನು, ಬರೀ ಈಗ ಪ್ರಾಪಂಚಿಕ ಚಿಂತನೆಗಳಲ್ಲೇ ಸುಮಾರು ಎಲ್ಲ ಬಾಳುವವರು ಏನ್ ಮಾಡ್ತಾರೆ, ಯಾಕಂದ್ರೆ ಅವ್ರ ಸಂಪೂರ್ಣ ವಿನಾಶನೇ ಪ್ರಾಪಂಚ ಚಿಂತನೆಯಲ್ಲಿ ನಾವೆಲ್ಲ ಜಾಸ್ತಿ ಯೋಚನೆ. ನಮ್ಗೆ ಖಂಡಿತ ಎಲ್ಲ ದೇವರು ಜ್ಞಾನ ಕೊಟ್ಟಿದೆ, ಪವಿತ್ರಾತ್ಮರ ಸಪ್ತ ವರಗಳು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಬೇಡಬೇಕು. ಬೇಡದೆ ಖಂಡಿತ ಪವಿತ್ರಾತ್ಮ ನಮ್ಮನ್ನು ಬರಲು ಸಾಧ್ಯವಿಲ್ಲ. ಬಾಯಾರದ ಜಿಂಕೆ ಯಾವ ರೀತಿಯಲ್ಲಿ ದಾಹಗೊಳ್ಳುವಂತೆ ನಾವು ಪವಿತ್ರಾತ್ಮರಿಗೋಸ್ಕರ ದಾಹಗೊಂಡಾಗ ಮಾತ್ರ ಇದು ನಮ್ಮ ಈ ವಾಕ್ಯವನ್ನು ಈ ಸನ್ಮಾರ್ಗದಲ್ಲಿ ನಡೆಯಲು ಎಲ್ಲ ಪ್ರತಿಯೊಂದು ನಮ್ಗೆ ಸಾಧ್ಯ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಸಾಧ್ಯವಾಗೋದಿಲ್ಲ. ಅದ ಕಾರಣಕ್ಕೂ ಈಗ ಪವಿತ್ರಾತ್ಮರ ಸತ್ಫಲಗಳು ದುಷ್ಫಲಗಳು ನಾವೆಲ್ಲ ಓದಿದೀವಿ ನಾವು ಗಲಾತ್ಯರ ಪತ್ರದಲ್ಲಿ. ಯಾವಾಗ ನಾವು ಈ ದುಷ್ಫಲಗಳು ಸತ್ಫಲಗಳು ಸಹ ನಾವು ಯಾವಾಗ ಇದು ಮಾಡ್ಬೇಕು. ಯೇಸು ಸ್ವಾಮಿ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋಗುವುದಿಲ್ಲ, ಬೇರೊಬ್ಬ ಪೋಷಕನು ನಾನು ನಿಮಗೆ ಕೊಡುತ್ತೇನೆ. ಸತ್ಯ ಸ್ವರೂಪವಾದ ಪವಿತ್ರಾತ್ಮನ ಈ ಪೋಷಕ. ಯಾಕಂದ್ರೆ ಲೋಕವು ಇವರನ್ನು ಬರಮಾಡಿಕೊಳ್ಳದು. ಯಾಕೆ ಲೋಕ ಇವರನ್ನ ಬರಮಾಡಿಕೊಳ್ಳೋದಿಲ್ಲ ಅಂದ್ರೆ, ಯಾಕಂದ್ರೆ ಅವರು ಕಾಣುವುದಿಲ್ಲ, ಅರಿಯುವುದೂ ಇಲ್ಲ. ಎಷ್ಟೊಂದ್ಸಲ ಯೇಸು ಸ್ವಾಮಿಗಳು ಶಿಷ್ಯರಿಗೆ ಸಾಮತಿ ರೂಪದಲ್ಲೇ ಎಲ್ಲ ಪ್ರತಿಯೊಂದು ಬೋಧಿಸ್ತಾ ಹೋಗ್ತಾ ಇರ್ತಾರೆ. ಯಾಕೆ ಸಾಮತಿ? ಬೇರೆಯವ್ರಿಗೆಲ್ಲ, ಜನರಿಗೆ. ಯಾಕಂದ್ರೆ ಸಾಮತಿ ರೂಪದಲ್ಲಿ ಬೋಧಿಸುವನು ಸ್ವರ್ಗ ಸಾಮ್ರಾಜ್ಯ ರಹಸ್ಯಗಳನ್ನು ಬೇರೆ ಸಾಮತಿ ರೂಪದಲ್ಲದೆ ಬೇರೆ ಯಾವುದರಿಂದ ನಾವು ಬೋಧಿಸೋದಿಲ್ಲ ಅಂತ. ಶಿಷ್ಯರುಗಳು, ಯಾಕೆ ಸ್ವಾಮಿ ನೀವು ಯಾವಾಗಲೂ ಬರೀ ಸಾಮತಿ ರೂಪದಲ್ಲಿ ಹೇಳ್ತಿರಲ್ಲ ಹೇಳಿದಾಗ, ಸ್ವರ್ಗ ಸಾಮ್ರಾಜ್ಯದ ರಹಸ್ಯಗಳನ್ನು ತಿಳಿದುಕೊಳ್ಳುವ ಸದಾವಕಾಶ ನಿಮಗೆ ಕೊಡಲಾಗಿದೆ, ಬೇರೆಯವರಿಗಾದರೂ ಅದು ಸಾಮತಿ ರೂಪದಲ್ಲೇ ಮರೆಯಾಗಿದೆ. ಯಾಕೆ ಸಾಮತಿ ರೂಪದಲ್ಲಿ ಕಂಡು ಅವ್ರು ಯಾವುದೇ ಕಾರಣಕ್ಕೂ ನೋಡಿದ್ರು ಅವರು ಕಾಣೋದಿಲ್ಲ, ಕಿವಿಯಾರು ಕೇಳಿದ್ರು ಗ್ರಹಿಸೋದಿಲ್ಲ. ಕಾರಣ ಯಾಕೆಂದ್ರೆ ದಾರಿಯಲ್ಲಿ ಬಿದ್ದ ಬೀಜಕ್ಕೆ ಹೋಲುತ್ತಾರ ಅವರು. ಈಗ ಸೈತಾನ್ ಜೊತೆಗೆ ಜಾಸ್ತಿ ವಾಸವಾದಾಗ ದೇವರ ವಾಕ್ಯ ನಾವು ಯಾವಾಗ ಹೇಳಿದಾಗ
ಈ ತಕ್ಷಣ ಬಂದು ಅವ್ನು ಸೈತಾನ ಬಂದು ತೆಗೆದಾಕ್ಬಿಡ್ತಾನೆ. ಇಷ್ಟು ದಿವಸ ಕಂಡು ನೀನ್ ನನ್ ಜೊತೆಗಿದ್ದೆ, ಅದ್ ಹೆಂಗೆ ನಾನು ದೇವರ ಕಡೆ ಹೋಗಕ್ ನಾನು ಬಿಡ್ತೀನಿ ಅಂತ ಹೇಳಿದಾಗ, ಹೋರಾಡಿದಾಗ ಮಾತ್ರ ನಾವು ಒಂದು ರಕ್ಷಣೆ ಬರ್ಬೇಕು, ತುಂಬಾ ನಾವು ಹೋರಾಡಿನೇ ಬಂದಿರೋದು. ಪವಿತ್ರಾತ್ಮರದ ಒಂದೇ ದಿವಸದಲ್ಲಿ ಚಕ್ಕಂದ್ ಪವಿತ್ರಾತ್ಮರು ಸಿಗೋದಿಲ್ಲ, ಪವಿತ್ರಾತ್ಮರ ಕೃಪಾಶೀರ್ವಾದ ಸಿಗೋದಿಲ್ಲ. ನಾವು ದೇವ್ರು ನಮ್ಮನ್ನ ಪರೀಕ್ಷೆ ಮಾಡುತ್ತೆ, ಇವನು ನಿಜಕ್ಕೂ ಪವಿತ್ರಾತ್ಮರ ಭಕ್ತಿಯಿಂದ ಅವನು ಬೇಡ್ಕೊಳ್ತಾ ಇದ್ದಾನೆ ಇಲ್ಲ ಅಂದಾಗ ಮಾತ್ರ ಪವಿತ್ರಾತ್ಮರ ಕೃಪಾಶೀರ್ವಾದ ದೇವ್ರು ಕೊಡುತ್ತೆ. ಒಂದ್ಸಲಿ ಕೊಟ್ಟ ಮೇಲೆ ದೇವ್ರು ಹಿಂತೆಗೆದುಕೊಳ್ಳೋದಿಲ್ಲ. ಅವಾಗ ಹಿಂತೆಗೆದು ಯಾಕೆ ತೆಗೆದುಕೊಳ್ಳೋದಿಲ್ಲ? ಮುಂದೆ ಬರುವ ಅನೇಕ, ಈಗ ನಾವು ಪಾಪ ಮಾಡುವುದಾಗ್ಲಿ, ಬೇರೆ ಯಾವುದೇ ನಡೆದಾಗ್ಲಿ ನಾವೇ ಜವಾಬ್ದಾರ ಆಗ್ತೀವಿ ದೇವರು ಕೊಟ್ಟಾಗ. ಅದಕ್ಕೆ ನಾವು ದೇವರ ಕೃಪಾಶೀರ್ವಾದ, ಈ ಪವಿತ್ರಾತ್ಮರ ಈ ಈ ನಮಗೆ ಆಶೀರ್ವಾದವು ಯಾವಾಗಲೂ ನಮ್ಮ ಮೇಲೆ ನೆಲೆಯಾಗಿ ನಿಲ್ಲಬೇಕು. ಯಾವಾಗಲೂ ನೆಲೆಯಾಗಿ ನಿಲ್ಬೇಕು ಆದಾಗ ನಾವು ಈ ದೇವರ ವಾಕ್ಯವನ್ನು ಸ್ಮರಿಸಬೇಕು ಮತ್ತು ಅವರ ಚಿತ್ತದ ಪ್ರಕಾರ ನಾವು ನಡಿಬೇಕು ಅನ್ನೋದನ್ನ ದೇವರು ಇಲ್ಲಿ ನಮ್ಗೆ ತಿಳಿಸ್ಕೊಡ್ತಾ ಇದೆ. ನಾವು ಎಜಿಕೇಲನ ಗ್ರಂಥ ಅದನ್ನ ಇದು ಕೀರ್ತನೆ ಬಂದು 76:7 ನಾವು ನೋಡೋದಾದರೆ, ನೋಡಿದರೆ, ನೀನಾದರೂ ದೇವ ಮಹಾಭಯಂಕರನು, ಸಿಟ್ಟೇರಿದ ನಿನ್ನ ಮುಂದೆ ಯಾವನು ನಿಂತಾನು. ಯಾಕಂದರೆ ದೇವರ ನೀನು ಹಾಳಾಗಿ ಹೋಗಿ ಮುಯಿ ತೀರಿಸುವ ದಿನದೊಂದು. ಯಾಕಂದ್ರೆ ದಯೆ ಇದ್ದಂತೆ ಕೋಪ ಆತನಲ್ಲಿದೆ, ಪಾಪಿಗಳ ಮೇಲೆ ಆತನ ಕೋಪವು ದಿಢೀರೆಂದು ಎರಗಲಿದೆ. ಯಾವಾಗ ನಾವು ದೇವರ ಮುಂದೆ ನಾವು ನಿಂತಾಗ, ಪಾಪ ಮಾಡಿ ನಿಂತಾಗ, ಖಂಡಿತ ಅದಕ್ಕೆ ನಾವು ದೇವರ ಇದರಿಂದ ನಾವು ನಡೆಯಲು ಖಂಡಿತ ಸಾಧ್ಯವಿಲ್ಲ. ಮತ್ತು ನಾವು ಈ ನಹುಮನ ಗ್ರಂಥ 1ನೇ ಅಧ್ಯಾಯ 6ರಲ್ಲಿ ನಾವು ನೋಡೋದಾದರೆ, ಯಾರು ತಡೆದಾರು ಆತನ ಸಿಟ್ಟಿಗೆ, ಯಾರು ನಿಂತಾರು ಆತನ ರೋಷಾಗ್ನಿಗೆ, ಆತನ ರೌದ್ರ ಜ್ವಾಲ ಪ್ರವಾಹದಂತೆ ಬಂಡೆಗಳು ಪುಡಿ ಆತನ ಮುಂದೆ. ಯಾಕಂದ್ರೆ ಈ ದೇವರ ಕೋಪ, ನಾವು ಹಳೆ ಒಡಂಬಡಿಕೆಯಲ್ಲಿ ಎಷ್ಟೋ ನೋಡ್ತೀವಿ. ನೋಹನ ಕಾಲದಲ್ಲಿ ಎಷ್ಟು ಇದಾಗತ್ತೆ, ಜಲಪ್ರಳಯ ಬರುತ್ತೆ. ಅದೇ ರೀತಿಯಲ್ಲಿ ಲೋಟನ ಕಾಲದಲ್ಲಿ ಅಗ್ನಿ ಮತ್ತು ಗಂಧಕದಿಂದ ಅವರು ಲೈಂಗಿಕ ಪಾಪದಿಂದ ಆ ಸೊದೋಮ್ ಗೊಮೋರ ಊರನ್ನು ನಾಶಪಡಿಸುತ್ತಾರೆ. ಅದೇ ರೀತಿಯಲ್ಲಿ ನಾವು ಎಷ್ಟೊಂದು ಜನರಿಗೆ ಒಂದು ಅವಕಾಶ ಕೊಡ್ತಾರೆ. ಈಗ ನಿನೆವೆ ನಗರವನ್ನ ನಾಶಪಡಿಸ್ಬೇಕು ಸರ್ವೇಶ್ವರ ಸ್ವಾಮಿ ಅದನ್ನ ತೀರ್ಮಾನ ತಗೊಂಡಿದ್ದಾಗ ಇವನೇನ್ ಮಾಡ್ತಾನೆ, ಯೋನನ ಕರೆದಿ ಈ ಊರನ್ನ ನಾಶಪಡಿಸ್ಬೇಕು ಅಂತಿದ್ದೀನಿ, ನೀವು ಹೋಗಿ ಜನರಿಗೆ ಹೋಗ್ಬಿಟ್ಟು ಫಸ್ಟ್ ಅವ್ರಿಗೆ ಒಂದು ಎಚ್ಚರಿಸು ಅಂದ್ಬಿಟ್ಟು ಹೇಳಿದಾಗ ಅವನು ಹೋಗೋದಿಲ್ಲ, ಅವನು ಬೇರೆ ಕಡೆ ಹೋಗ್ತಾನೆ. ಯಾವಾಗ ದೇವರು ಪ್ರವಾದಿಗಳ ಮುಖಾಂತರವಲ್ಲದೆ ಬೇರೆ ಯಾವುದೇ ಕಡೆ ಅವರು ನೇರವಾಗಿ ಮಾಡಲು ಸಾಧ್ಯವಿಲ್ಲ. ಅದಕ್ಕೋಸ್ಕರ ನಾವು ಯಾವಾಗಲೂ ಈ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಈ ದೇವರು ಬಂದು ಏನ್ ಮಾಡ್ತಾರೆ, ಅವ್ರ ಮನ ಪರಿವರ್ತನೆ ಹೊಂದಿ ಎಲ್ಲರೂ ಪಾಪಕ್ಕೆ ಮುಖರಾಗಿ ದೇವರಿಗೆ ಅಭಿಮುಖರಾಗದಾಗ ದೇವರು ಆ ಊರನ್ನು ನಾಶಪಡಿಸದೆ ಉಳಿಸ್ತಾರೆ. ಈಗ ನಮಗೆ ಪಶ್ಚಾತ್ತಾಪಕ್ಕೆ ಕರೆ ದೇವ್ರು ನಮ್ಗೆ ನೀಡ್ತಾ ಇದ್ದಾರೆ. ಈ ಪಶ್ಚಾತ್ತಾಪ ಕರೆ ನೀಡಿದಾಗ ನಾವು ದೇವರ ಪಶ್ಚಾತ್ತಾಪ ಹೊಂದಿ ಪಾಪಕ್ಕೆ ಮುಖರ ದೇವರಿಗೆ ಅಭಿಮುಖರಾಗಿರಿ, ಸ್ವರ್ಗ ಸಾಮ್ರಾಜ್ಯವು ಸಮೀಪಿಸಿದೆ ಎಂದ್ಬಿಟ್ಟು ಸ್ನಾನಿಕ ಯೋವಾನ ಬಂದು ದೀಕ್ಷಾ ಸ್ನಾನ ಕೊಡಬೇಕಾದಾಗ ಪ್ರತಿಯೊಬ್ಬರಿಗೆ ತಿಳಿಸ್ತಾ ಇರ್ತಾನೆ. ಯಾಕೆ ತರ ತಿಳಿಸ್ತಾ ಇರ್ಬೇಕಾದಾಗ, ಈ ನಮ್ಮ ಪಾಪಕ್ಕೆ ವಿಮುಖರಾಗಿ ದೇವರ ಅಭಿಮುಖರಾಗಿರಿ. ಯಾಕಂದ್ರೆ ಪಾಪದಲ್ಲಿ ಯಾವಾಗಲೂ ಕೂತ್ಕೊಂಡು ಪಾಪಗಳನ್ನು, ಈ ನಾನಾ ರೀತಿ ಎಲ್ಲ ಪಾಪಗಳನ್ನು ಮುಚ್ಚಿಟ್ಕೊಂಡು ದೇವ್ರಿಗೆ ಯಾವಾಗ ನಾವು ಸಮರ್ಪಣೆ ಮಾಡಿ ಒಪ್ಕೋಬೇಕು ದೇವ್ರ ಮುಂದೆ. ಸ್ವಾಮಿ ನಾನು ಪಾಪಿ. ಮತ್ತು ಫರಿಸಾಯ ಮತ್ತು ಸುಂಕ ವಸೂಲಿಯವನು ಪ್ರಾರ್ಥನೆಗೆ ಹೋದಾಗ ನಾವು ನೋಡ್ತೀವಿ. ನಾವು ಈಗ ಯಾವ ಫರಿಸಾಯನು ಬಂದು ತನ್ನನ್ನೇ ತಾನೇ ಮೇಲೆ ಕೆರೆಸ್ಕೊಳ್ತಾನೆ, ಈಗ ಸುಂಕ ವಸೂಲಿಗಾರನು ತಾನೇ ಕೆಳಗಿಳಿಸ್ಕೊಳ್ತಾನೆ. ದೇವರು ಅವನ ಪಾಪ ವಿಮೋಚನೆಯಾಗಿ ಅವನು ಸುಂಕ ವಸೂಲಿಗಾರನೇ ಮುಂದೆ ಹೋಗೋದವನು. ಯಾಕಂದ್ರೆ ಯಾವಾಗ ನಾವು ಈ ನಡೆಯುವುದರಲ್ಲಿ ಈಗ ಪಾಪವನ್ನು ಒಪ್ಪಿಕೊಂಡು ದೇವರ ಮುಂದೆ ಯಾವಾಗ ನಾವು ಇದಾಗ ನಿಲ್ಲಲು ಸಾಧ್ಯ. ಯಾಕಂದ್ರೆ ನಾವು ಜೀವಬಾಧ್ಯಸ್ಥರ ಪಟ್ಟಿಯಲ್ಲಿ ನಮ್ಮ ಹೆಸರು ಲಿಖಿತವಾಗಬೇಕಾದರೆ ದೇವರ ಚಿತ್ತಾನುಸಾರವಾಗಿ ನಡೆಯಬೇಕು. ಆಗ ಮಾತ್ರ ನಮಗೆ ಈ ನಮ್ಮ ಕೃಪಾಶೀರ್ವಾದ. ಈಗ ನಾವು ಸಜ್ಜನರ ಮಾರ್ಗಕ್ಕಿದೆ ಪ್ರಭುವಿನ ಪಾಲನೆ, ದುರ್ಜನರ ಮಾರ್ಗಕ್ಕಿದೆ ಸಂಪೂರ್ಣ ವಿನಾಶನೆ. ಯಾಕಂದ್ರೆ ಕೀರ್ತನೆ 1:6 ನೋಡಿದ್ದೀವಿ. ಸಜ್ಜನರ ಯಾವಾಗಲೂ ದೇವರು ದುರ್ಜನರಿಗೆ ಬಂದು ಅವರಿಗೆ ಪಶ್ಚಾತ್ತಾಪ ಕರೆ ಕೊಡ್ತಾರೆ ದೇವರು. ಆ ದೇವರಿಗೆ ಕರೆ ಕೊಟ್ಟಾಗ ಅವ್ರ ಸ್ವರಕ್ಕೆ ಹೋಗ್ಬಿಟ್ಟು ನಾವು ಪಶ್ಚಾತ್ತಾಪ ಪಟ್ಟು, ಇಲ್ಲಾಂದ್ರೆ ಹಾಳಾಗಿ ಹೋಗುವೆ ನೀನು ಮುಯಿ ತೀರಿಸುವ ದಿನದೊಂದು. ಯಾಕಂದ್ರೆ ಯಾವಾಗಲೂ ಈ ದೇವರ ಅನೇಕ ಬೈಬಲ್ ಸ್ವಾಮಿ ನನಗೆ ಓದಕ್ ಬರಲ್ಲ, ಕೇಳು. ಈಗ ದೇವ್ರು ನಮ್ಗೆ ಕೇಳುವ ಕಿವಿ 2 ಕೊಟ್ಟಿದ್ದಾರೆ ಚೆನ್ನಾಗಿ. ದೇವರ ವಾಕ್ಯವನ್ನು ಆಲಿಸುವುದರಿಂದ
ವಿಶ್ವಾಸ ಮೂಡುತ್ತದೆ. ರೋಮನರಿಗೆ 10:17 ನೋಡುವುದಾದರೆ ಆಲಿಸಿ ನಾವು ಮನ ಪರಿವರ್ತನೆ ಹೊಂದಬೇಕು. ಕೆಲವ್ರು ಏನ್ ಮಾಡ್ತಾರೆ, ಈ ಬೇರೆ ಬೇಡದಿರೋದೆಲ್ಲ ಈಗಾಗ್ಲಿ ಪ್ರಾಪಂಚಿಕ ವಿಷಯಗಳು ಕೇಳೋದಾಗ್ಲಿ ಬರೀ ಕಾಲಹರಣ ಮಾತುಗಳಾದ್ರೆ ಬಹಳ ಅದ್ರಲ್ಲಿ ಚೆನ್ನಾಗಿ ಕಾಲಗಳಿದ್ದಾರೆ. ದೇವರ ಈ ಧ್ಯಾನ ಕೂಟಗಳಲ್ಲಿ ಹೋಗಿ ಭಾಗವಹಿಸೋದರಲ್ಲಾಗ್ಲಿ, ಬೇರೆ ಈಗ ಒಂದು ವಾಕ್ಯವನ್ನು ಈಗ ಶುಭ ಸಂದೇಶ ಬಲಿಪೂಜೆಯಲ್ಲಿ ಆ ವಾಕ್ಯವನ್ನು ಹೇಳ್ತಾ ಇರ್ಬೇಕಾದ್ರೆ ಕ್ಲೀನಾಗಿ ಕೇಳಿಸಿ ಅದನ್ನ ನಮ್ಮ ಹೃದಯದಲ್ಲಿ ಅಳವಡಿಸ್ಕೊಂಡು ಯಾರು ಯಾವಾಗ ಧ್ಯಾನ ಮಾಡ್ತಾರೋ ಅವರೇ ನಿಜಕ್ಕೂ ಒಂದು ರೀತಿಯಲ್ಲಿ ಇದು ಬರೀ ಕೇಳಿದ್ವಾ, ಚರ್ಚ್ಗೆ ಹೋದ್ವಿ, ಒಂದು ಕಾಟಾಚಾರಕ್ಕೆ ಹೋದ್ವಿ ಬಂದ್ವಿ, ಆ ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ಇರಬಾರ್ದು. ಇದನ್ನು ಆವಾಗ ನಾವು ದೇವರ ಕೋಪಕ್ಕೆ ನಾವು ಹೋಗಿ ದೇವಾಲಯಕ್ಕೆ ಹೋಗೋದೇನು, ದೇವರ ಆಶೀರ್ವಾದವನ್ನು ಪಡೆದುಕೊಂಡು ಬರಲು ಅವರ ವಾಕ್ಯವನ್ನು ಆಲಿಸಿ ಸ್ವಾಮಿಯ ಆ ಶರೀರ ಪಾಡು ಮತ್ತು ಮರಣದಲ್ಲಿ ಪಾಲ್ಗೊಂಡು ಪುನಃ ಬರಲು. ಯಾವಾಗ ನಾವು ಈ ಮಾರ್ಗಕ್ಕಿದೆ ದೇವರನ್ನು ಆಶೀರ್ವಾದ ಗೋಸ್ಕರ ನಾವು ತಾಕಪಡಬೇಕು. ಸ್ವರ್ಗ ಸಾಮ್ರಾಜ್ಯಕ್ಕೆ ಮತ್ತು ಸತ್ಸಂಬಂಧಕ್ಕೆ ನಾವು ತಾಕಪಟ್ಟಾಗ ನಾವು ದೇವರ ಕೃಪಾಶೀರ್ವಾದಕ್ಕೆ ನಾವು ಯಾವಾಗ್ಲೂ ನಾವು ಪಾತ್ರರಾಗ್ತೀವಿ ಅನ್ನೋದು ನಮಗೆ ಈ ಕೀರ್ತನೆ 1ನೇ ಅಧ್ಯಾಯ ನಮ್ಗೆ ಬೋಧಿಸಿಕೊಡ್ತಾ ಇದೆ. ಯಾಕಂದ್ರೆ ಜೀವ ಸ್ವರೂಪರಾದ ದೇವರ ಮುಂದೆ ನಿಲ್ಲಲು ಅದೆಷ್ಟು ಭಯಂಕರ. ಪಾಪ ಮಾಡಿ ದೇವರ ಮುಂದೆ ಈಗ ಪಾಪಗಳನ್ನು ಪಟ್ಟಿ ಮಾಡಿ ಆದರೆ ಪ್ರಭು ಯಾರು ತಾನೇ ನಿನ್ನ ಮುಂದೆ ನಿಲ್ಲಬಲ್ಲರು ವಿಭು. ಈಗ ವ್ಯಭಿಚಾರಣೆ ಸ್ತ್ರೀ ಬಂದು ಏನ್ ಮಾಡ್ತಾರೆ, ಆ ವ್ಯಭಿಚಾರಣೆ ಸ್ತ್ರೀ ಬಂದಾಗ ಸ್ವಾಮಿ ಅವರು ನೆಲದ ಮೇಲೆ ಬರೀತಿದ್ದಾಗ ಈ ಸ್ತ್ರೀಯು ವ್ಯಭಿಚಾರ ಮಾಡಿದ್ರೆ ಸಿಕ್ಕಿ ಬಿದ್ದವಳು ಅಂದ್ಬಿಟ್ಟು ಎಲ್ಲ ತಿಳಿಸ್ತಾರೆ. ಇದಕ್ಕೆ ಮೋಶೆಯ ನಿಯಮದ ಪ್ರಕಾರ ಕಲ್ಲನ್ನು ಹೊಡೆದು ಕೊಲ್ಲಬೇಕು ಅಂದ್ಬಿಟ್ಟು ಸ್ವಾಮಿಗೆ ತಿಳಿಸ್ತಾರೆ. ಯಾರು ಮೊದಲು ಯಾರು ಪಾಪ ಮಾಡದಿರುವವನು ಈ ಸ್ತ್ರೀಯ ಮೇಲೆ ಮೊದಲು ಕಲ್ಲನ್ನು ಬೀರಲಿ ಅಂದ್ಬಿಟ್ಟು ಸ್ವಾಮಿ ಹೇಳ್ಕೊಂಡು ಪುನಃ ಬರೀತಾ ಕೂತಿರ್ತಾರೆ. ಯಾಕಂದ್ರೆ ಪಾಪಗಳನ್ನು ಪಟ್ಟಿ ಮಾಡ್ತಾ ಇರ್ತಾರೆ, ಯಾರು ಏನೇನು ಪಾಪ ಮಾಡಿದ್ದಾರೆ ಅನ್ನೋದು. ಈ ಪಾಪಗಳನ್ನು ಅವರೆಲ್ಲರೂ ಪಾಪ ಮಾಡಿರ್ತಾರೆ, ಎಲ್ಲರೂ ಕಲ್ಲುಗಳು ಬಿಸಾಡಿ ಹೋಗ್ತಾರೆ. ಯಾವಾಗ ನಾವು ಈಗ ನೋಡಿ ಈ ಹೆಂಗಸರು ಸಹ ತಿಳಿಸ್ತಾರೆ, ನಾನು ಸಹ ನಿನಗೆ ಶಿಕ್ಷೆ ವಿಧಿಸಲು ಹೋಗಮ್ಮ, ಇನ್ನು ಮುಂದೆ ಪಾಪ ಮಾಡಬೇಡ ಅಂತ ಪಶ್ಚಾತ್ತಾಪ ಪಡ್ತಾರೆ. ಪಶ್ಚಾತ್ತಾಪ ಪಟ್ಟಾಗ ಈಗ ನಾವು ಕೀರ್ತನೆ 51 ನಾವು ಹೊಡಿದ್ವಿ. ಈಗ ದಾವೀದ ಅರಸ ಅವನು ಮಾಡಿದ ವ್ಯಭಿಚಾರಕ್ಕೋಸ್ಕರ ಅವನು ದೇವರು ಶಿಕ್ಷೆ ಕೊಟ್ಟು ವ್ಯಭಿಚಾರದ ಹುಟ್ಟದ ಆ ಮಗುವನ್ನು ಸತ್ತು ಪುನಃ ಆಮೇಲೆ ಅವರ ದೇವರನಿಗೆ ಅವರ ಪಶ್ಚಾತ್ತಾಪ ಪಟ್ಟ ಇದಕ್ಕೆ ಕೀರ್ತನೆ 51 ನೋಡ್ತಾನೆ, ಕೃಪಾಳ ದೇವ ಕರುಣಿಸೆನನ್ನು. ಯಾವಾಗ ನಾವು ಈ ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟಾಗ ಮಾತ್ರ ದೇವರ ಕೃಪೆಗೆ ಪಾತ್ರರಾಗಲು ನಮಗೆ ಸಾಧ್ಯ. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ಬ್ರದರ್, ನನಗೆ ಗೊತ್ತಿರೋ ಎಷ್ಟೋ ತಿಳಿಸಿದ್ದೀನಿ. ಇದ್ರಲ್ಲಿ ಏನೋ ತಪ್ಪುಗಳು ಏನಾದ್ರು ಇದ್ದಾಗ ದಯವಿಟ್ಟು ಕ್ಷಮಿಸ್ಬೇಕು ಅಂತ ಪ್ರಾರ್ಥನೆ ಮಾಡ್ಕೊತೀವಿ. ಬೇರೆ ಈ ಕೀರ್ತನೆ ಒಂದು ತುಂಬಾ ಸಿಂಪಲ್ ಆಗಿರೋ ಒಂದು ಕೀರ್ತನೆ. ಅದಕ್ಕೆ ಮುಂಚಿತವಾಗಿ ಇವತ್ತೊಂದು ಸ್ಪೆಷಾಲಿಟಿ ಏನಂದ್ರೆ ಫಸ್ಟ್ ಟೈಮ್ ಇವತ್ತು 25 ಜನರು ಅಟೆಂಡ್ ಮಾಡಿದ್ರು, ಈಗ 24 ಇದ್ದಾರೆ. ಸೊ ಮತ್ತೊಮ್ಮೆ ಎಲ್ರಿಗೂ ಸುಸ್ವಾಗತ. ಪ್ರಿಯರೇ, ಈ ರೀತಿ ಎಲ್ರು ಬರುವಾಗ ತುಂಬಾ ಖುಷಿ ಆಗ್ತದೆ, ನಮ್ಮ ಫ್ಯಾಮಿಲಿ ಸ್ಟ್ರಾಂಗ್ ಆಗ್ತದೆ. ಈ ಸಮಯದಲ್ಲಿ ಎಲ್ರು ಇರುವಾಗ ನಿಮ್ಗೆಲ್ರಿಗೂ ಬರುವ ಶನಿವಾರ, ಭಾನುವಾರ ಮತ್ತು ಸೋಮವಾರ ನಡೆಯುವ ಬೆಳವಣಿಗೆಯ ಧ್ಯಾನಕ್ಕೆ ಆಧ್ಯಾತ್ಮಿಕ ಅಂದ್ರೆ ಇನ್ನರ್ ಆಂತರಿಕ ವಿಶುದ್ಧೀಕರಣ ಧ್ಯಾನಕೂಟ, ಇನ್ನರ್ ಹೋಲಿನೆಸ್ ರಿಟ್ರೀಟ್. ಅದಕ್ಕೆ ಎಲ್ರಿಗೂ ಆಹ್ವಾನ. ಮಚ್ಚಡೋ ಬರೆದು ಬರ್ತಾ ಇದ್ದಾರೆ, ಜೋಕಿಂ ಬರೆದು ಬರ್ತಾ ಇದ್ದಾರೆ, KJ ಸರ್ ಬರ್ತಾರೆ, ಎಲ್ಲರೂ ಮೋಸ್ಟ್ಲಿ ನಮ್ಮ ಹಿರಿಯರೆಲ್ಲರೂ ಬರ್ತಾರೆ. ಸೊ ನಮ್ಮ ಮರಿಯನ್ ಫ್ಯಾಮಿಲಿ ಅಲ್ಲಿ ಇರ್ಲೇಬೇಕು. ಪ್ರಿಯರೇ, ಈ ಒಂದು ಕೀರ್ತನೆಯಲ್ಲಿ 6 ವಚನಗಳಿದೆ. 6 ವಚನಗಳು ಮೇನ್ ಆಗಿ ಹೇಳುವುದು, ಒಂದು ಪಾಪಿಯನ್ನು ಕುರಿತು, ಇನ್ನೊಂದು ನೀತಿವಂತನನ್ನು ಕುರಿತು. ಪಾಪಿ ಮತ್ತು ನೀತಿವಂತನು. ಈ ಒಂದು ಕೀರ್ತನೆಯಲ್ಲಿ ಈ ಪಾಪಿ, ನೀತಿವಂತನು, ಕೊನೆಯಲ್ಲಿ ಅವರ ನಿತ್ಯ ಆ ಒಂದು ಜಡ್ಜ್ಮೆಂಟ್ ವರೆಗೆ ಇಲ್ಲಿದೆ. ಫುಲ್ ಕನ್ಸೆಪ್ಟ್ ಇದರಲ್ಲಿ ಬರ್ತಾ ಇದೆ. ಈಗ
ಪಾಪಿ ಎಂದು ಹೇಳುವಾಗ ಮೊದಲನೇ ವಚನ ಯಾರು ಭಾಗ್ಯವಂತನು ಅಂತ ಹೇಳ್ತಾ ಇದ್ದಾರೆ. ನೀವೇನ್ ಹೇಳ್ತೀರಾ? ಪಾಪಿ ಭಾಗ್ಯವಂತನೋ, ನೀತಿವಂತನೋ ಭಾಗ್ಯವಂತನೋ? ಸರ್ ಪಾಪಿನೇ. ಯೇಸ್ವಾಮಿ ಬಂದಿರೋದೇ ಪಾಪಿಗಳ ರಕ್ಷಣೆಗಾಗಿನೇ. ಓಕೆ, ಆಕ್ಚುಲಿ ಅದೇ ಈಗ ಜನರಲ್ ಆಗಿ ನೀವು ಯೋಚನೆ ಮಾಡಿ. ಸೊ ಆದ್ರೆ ನೀತಿವಂತರು ಭಾಗ್ಯವಂತರು ಬ್ರದರ್, ಯಾಕಂದ್ರೆ ಅವನು ಸನ್ಮಾರ್ಗದಲ್ಲಿ ನಡೆಯೋದ್ರಿಂದ ಅವನು ದೇವರನ್ನ ಕಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಸೊ ಇಲ್ಲಿ ಎರಡು ಕಾನ್ಸೆಪ್ಟ್ ಇದೆ. ಲೋಕದ ದೃಷ್ಟಿಯಲ್ಲಿ ಬೇಕಾದ್ರೆ ಪಾಪಿ ಭಾಗ್ಯವಂತನಾಗ್ಬೋದು. ಹೇಗೋ ದುಡ್ಡು ಸಂಪಾದನೆ ಮಾಡಿದ್ರೆ ಸಾಕು, ಹೇಗೋ ಸ್ವಲ್ಪ ಆಸ್ತಿ ಉಂಟು ಮಾಡಿದ್ರೆ ಸಾಕು, ಹೊರಗಡೆ ನೋಡುವಾಗ ನೋಡಿ ಇವನ್ ಇಷ್ಟು ಆಸ್ತಿ ಇದೆ, ಭಾಗ್ಯವಂತನು ಎಂದು ಲೋಕದ ರೀತಿಯಲ್ಲಿ ಜನರು ಹೇಳುವ ಸಾಧ್ಯತೆ ಇದೆ. ಆದ್ರೆ ನೀತಿವಂತನು, ನಿಷ್ಠಾವಂತನು, ಯಾವ ರೀತಿಯಲ್ಲೂ ಬ್ರೈಬ್ ತಗೊಳ್ಳದೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತ್ರ ಜೀವಿಸುವ ವ್ಯಕ್ತಿಗೆ ಏನು ಅಷ್ಟು ಭಾಗ್ಯವಂತನು ಎಂಬ ರೀತಿಯಲ್ಲಿ ಜನ ಹೇಳಲು ಸಾಧ್ಯ ಇಲ್ಲ. ಅವನೇನು ಇಲ್ಲ ನೋಡಿ, ಇವನ್ ಇಷ್ಟೆಲ್ಲ ಮಾಡಿ ಏನು, ಇಷ್ಟು ಪ್ರಾರ್ಥನೆ ಮಾಡಿ ಏನ್ ಪ್ರಯೋಜನ, ಈ ರೀತಿ ಮಾತುಗಳೇ ಜಾಸ್ತಿ ಬರುವುದು. ಸೊ ಲೋಕದ ರೀತಿಯಲ್ಲಿ ಭಾಗ್ಯವಂತನು ಮೇ ಬಿ ಪಾಪಿ ಆಗ್ಬೋದು, ಆದರೆ ದೇವರ ದೃಷ್ಟಿಯಲ್ಲಿ, ಸ್ವರ್ಗದ ದೃಷ್ಟಿಯಲ್ಲಿ ಭಾಗ್ಯವಂತನು ನೀತಿವಂತನೇ ಸರಿ. ನಾವು ಇದರಲ್ಲಿ ಫಸ್ಟ್ ವಾಕ್ಯ ಏನಂದ್ರೆ, ಯಾರು ಪಾಪಿ, ಯಾರು ಭಾಗ್ಯವಂತನು. 3 ವಿಷಯಗಳಿದೆ. ಈ 3 ವಿಷಯಗಳು ಮಾಡುವವನು ಪಾಪಿ. ಈ 3 ವಿಷಯಗಳು ಮಾಡದೇ ಇರುವವನು ನೀತಿವಂತನು. ಯಾವುದು 3 ವಿಷಯಗಳು? ಬೇರೆ ನಿಮ್ಗೆ ಬೇರೆ ಭಾಷಾಂತರದ ಬೈಬಲ್ ಇದ್ರೆ ಅದು ಸಹ ತಗೊಳ್ಳಿ, ಯಾಕಂದ್ರೆ ಕೆಲವೆಲ್ಲ ನಮ್ಗೆ ಇಲ್ಲೇ ಸಿಗ್ಬೇಕಂದಿಲ್ಲ. ತಮಿಳು, ಕೊಂಕಣಿ, ಇಂಗ್ಲಿಷ್, ಯಾಕಂದ್ರೆ ಇದೆಲ್ಲ ಸೇರುವಾಗಲೇ ನಮ್ಗೆ ಕರೆಕ್ಟ್ ಪಿಕ್ಚರ್ ಸಿಗ್ಬೋದು. ಓಕೆ, ಮೊದಲನೇ ವಚನ ಯಾರಾದ್ರೊಬ್ರು ಓದಿ. ಮೊದಲನೇ ವಚನ, ದುರ್ಜನರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಪಥದಲ್ಲಿ ಕಾಲೂರದೆ. ಒಂದ್ ನಿಮಿಷ. ಫಸ್ಟ್ ಪಾಯಿಂಟ್, ದುರ್ಜನರ ಆಲೋಚನೆಯಂತೆ ನಡೆಯದೆ. ಫಸ್ಟ್ ವಾಕ್, ನಡೆಯುವುದು, ನಡೆಯದೆ. ಓಕೆ, ಸೊ ಇದ ಪಾಪದ ಫಸ್ಟ್ ಸ್ಟೆಪ್ ಇದೇ ಆಗಿದೆ. ಸೊ ದುರ್ಜನರ ಆಲೋಚನೆಯಂತೆ ನಡೆಯುತ್ತೀವಿ ನಾವು. ಪ್ರಾರಂಭ ಇದ್ರಲ್ಲಿ ಆಗ್ತದೆ. ದುರ್ಜನರ ಆಲೋಚನೆಯಂತೆ ನಡೆಯುವುದು. ನೀವೇ ಯೋಚನೆ ಮಾಡಿ, ಎಲ್ಲಾ ಪಾಪಗಳು ಸ್ಟಾರ್ಟ್ ಆಗುವುದು ಎಲ್ಲೋ ಒಂದು ದುರ್ಜನರ ಒಂದು ಆಲೋಚನೆ. ಅದು ಒಂದು ಯೂಟ್ಯೂಬ್ ಅಲ್ಲಿ ಒಂದು ತಪ್ಪಾದ ಒಂದು ಚಿತ್ರ ನೋಡುವಾಗ ಅದು ದುರ್ಜನರ ಒಂದು ಆಲೋಚನೆ ತರ ಬರುತ್ತೆ. ಅದು ಯಾರಾದ್ರೂ ಒಂದು ಐಡಿಯಾ ಕೊಡ್ತಾರೆ, ಆಫ್ಟರ್ ಆಲ್ ವಾಟ್ ಎಂಬ ರೀತಿಯಲ್ಲಿ. ಸೊ ಯಾವಾಗಲೂ ಪಾಪದ ಪ್ರಾರಂಭ ಇದೇ ಆಗಿದೆ. ದುರ್ಜನರ ಆಲೋಚನೆಯಂತೆ ನಡೆಯಲು ಪ್ರಾರಂಭಿಸುವಾಗ ಪಾಪವು ನಮ್ಮಲ್ಲಿ ಪ್ರಾರಂಭವಾಗಿದೆ. ಬ್ರದರ್ ದುಂದುಗಾರನ ಮಗನ ಬಗ್ಗೆ ಹೇಳಿದ್ದಾರೆ. ಇದು ಒಂದು ಸುಪ್ರಭಾತದಲ್ಲಿ ನಡೆದಿರುವ ವಿಷಯ ಅಲ್ಲ. ಅವ್ರ ಫ್ರೆಂಡ್ಸ್ಗಳು ಹೇಳ್ಕೊಟ್ಟಿರ್ತಾರೆ, ನೋಡಪ್ಪ ನಿಮ್ ತಂದೆಗೆ ಎಷ್ಟು ಆಸ್ತಿ ಇದೆ, ಈ ಆಸ್ತಿ ಅವರೇ ಕೈಯಲ್ಲೇ ಇಟ್ಕೊಂಡು ಏನ್ ಪ್ರಯೋಜನ ನನಗೆ ಅಲ್ವಾ? ಇದೆಲ್ಲ ನಾವು ಎಂಜಾಯ್ ಮಾಡಕ್ಕಿರೋದು. ಈ ರೀತಿ ದುರ್ಜನರು, ಫ್ರೆಂಡ್ಸ್ಗಳು ಅನೇಕ ಐಡಿಯಾ ಹೇಳ್ಕೊಟ್ಟಿರ್ತಾರೆ. ಫಸ್ಟ್ ಎಲ್ಲ ಬೇಡಪ್ಪ, ಅವ್ರ ಪಾಪ ಕಷ್ಟಪಟ್ಟು ಮಾಡಿರೋದು ನಾವು ಯಾಕೆ, ಇಲ್ಲ ಒಂದೊಂದು ಐಡಿಯಾ ಕೊಟ್ಟು ಇವನ್ ತಂದೆ ಬಳಿಗೆ ಹೋಗಿ ಹೇಳುವಂತೆ ಧೈರ್ಯ ಒಂದು ಇವನಲ್ಲಿ ತುಂಬಿದರು. ಯಾರು? ದುರ್ಜನರು. ಸೊ ಎಲ್ಲಾ ಪಾಪಗಳಿಗೂ ಪ್ರಾರಂಭ ದುರ್ಜನರ ಆಲೋಚನೆಯಂತೆ ನಡೆಯುವ ವಿಷಯ ಆಗಿದೆ. ಪ್ರಿಯ, ನೀವು ಯೋಚನೆ ಮಾಡಿ, ನಾವು ಇವ್ರದೇ ಒಳ್ಳೆ ಸಲಹೆ, ಇವರೇ ಒಳ್ಳೆ ಕೌನ್ಸಿಲಿಂಗ್ ಕೊಡುವರು, ಅಥವಾ ಇವರೇ ಒಳ್ಳೆ ಡೈರೆಕ್ಷನ್ ನಮ್ಮ ನಡೆಸುವರು ಅಂತೆಲ್ಲ ಹೇಳುವಾಗ ನಾವು ಇನ್ನು ಮುಂದೆ ಕೇರ್ಫುಲ್ ಆಗಿರ್ಬೇಕು. ನಾನ್ ನಡೆಯುವ ರೂಟ್ ಯಾರ ಜೊತೆಗೆ? ಸೊ
ದುರ್ಜನರ ಜೊತೆಗೆ ನಡೀತಾ ಇದೆಯಾ, ಪರಿಶುದ್ಧಿ ಉಳ್ಳವರ ಜೊತೆಗೆ ನಡೀತಾ ಇದೆಯಾ? ನೀವು ಯಾವಾಗ ಬೇಕಾದ್ರೆ ನೋಡಬಹುದು. ನಿಮ್ಮ ಗುಂಪು, ಕೆಲವರು ಹೇಳ್ತಾರಲ್ಲ, ಫ್ರೆಂಡ್ಸ್ ನಮ್ಗೆ ಗೊತ್ತಾದ್ರೆ ಸಾಕು ಇವರ ಸ್ವಭಾವ ಹೇಗಿದೆ ಅಂತ ಹೇಳಿ. ಫ್ರೆಂಡ್ಸಿನ ಸ್ವಭಾವ ಗೊತ್ತಾದ್ರೆ ಸಾಕು ಈ ವ್ಯಕ್ತಿಯ ಸ್ವಭಾವ ಹೇಗಿದೆ ಅಂತ ಹೇಳಿ ಈಸಿಯಾಗಿ ಹೇಳ್ಬೋದು ಅಂತ ಹೇಳಿ. ನಮ್ ಸ್ಕೂಲಲ್ಲೆಲ್ಲ ಗೊತ್ತಾಗ್ತದೆ. ಯಾಕಂದ್ರೆ ಈ ಗ್ರೂಪ್ ಆದ್ರೆ ಇದೇ ಮಾಡುವುದು. ಓಕೆ, ದಯಾಲ್ ನೀವೇನ್ ಹೇಳ್ತೀರಾ ಈ ವಿಷಯದಲ್ಲಿ? ಬ್ರದರ್ ನಿಜ, ಅವ್ರು ಹೇಳ್ತಾರಲ್ಲ, ಶೋ ಯುವರ್ ಫ್ರೆಂಡ್ಸ್ ಐ ವಿಲ್ ಟೆಲ್ ಯು ವಾಟ್ ಯು ಆರ್ ಅಂತ. ಅಂದ್ರೆ ಅರ್ಥ, ನಾವು ಯಾರ ಜೊತೆಗೆ ಇರ್ತೀವಿ ಅದ್ರ ಮೇಲೆ ಹೋಗ್ತದೆ ಬ್ರದರ್. ನನ್ನ ಸ್ನೇಹ ಯಾವೊಂದು ತಂಡದಲ್ಲಿ ಇರ್ತದೆ, ಆ ಕ್ಯಾರೆಕ್ಟರ್ ನನಗಿರ್ತದೆ. ನೀವ್ ಹೇಳ್ದಾಗೆ ಆ ದುಂದಗಾರನ ಮಗನ್ ಸುತ್ತ ಒಳ್ಳೆ ಜನ ಇದ್ರೆ, ಪಾಪ ಬಿಡೋ ಈಗ್ಲೇ ಏನಕ್ಕೆ ಅಂತ ಒಬ್ರು ಸಪೋರ್ಟ್ ಮಾಡೋದಾಗಿದ್ರೆ ಅವನ ಆಲೋಚನೆ ಬೇರೆ ಆಗಿರ್ತಾ ಇತ್ತು. ಸೊ ಪಾಪದ ಒಂದು ಪ್ರಾರಂಭ ಇದ್ರಲ್ಲೇ, ದುರ್ಜನರ ಆ ಆಲೋಚನೆಯಂತೆ ನಡೆಯುವಾಗ ಎಷ್ಟೋ ಮಕ್ಕಳು ಹಾಳಾಗೋದು ಏನೇ. ಈ ರೀತಿ ಮಾಡ್ಬೋದು, ಹೀಗೆ ಹೋಗ್ಬೋದು. ಸೊ ಈ ಒಂದು ರೀತಿಯಲ್ಲಿ ನಾವು ಕಾರ್ಯಗಳು ಮಾಡ್ಬೋದು. ಈ ರೀತಿ ಆಲೋಚನೆಯನ್ನು ಕೊಟ್ಟು ಸೊ ಪ್ರಿಯರೇ, ನಾವು ಪ್ರಾರ್ಥನೆಯಲ್ಲಿ ಬಂದವರಿಗೆ ಗೊತ್ತಾಗ್ತದೆ, ಒಂದೊಂದು ಆಲೋಚನೆ ಬರುವಾಗಲೇ ಗೊತ್ತಾಗ್ತದೆ, ಇದು ದುರ್ಜನರ, ಇದು ಸಜ್ಜನರ ಅಲ್ವಾ, ಗೊತ್ತಾಗ್ತದಲ್ಲ. ಸೊ ಪ್ರಿಯರೇ, ಈಗ ನಾವು ವಿವೇಚಿಸಲು ನಾವು ದೇವರ ಕೃಪೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಐಡಿಯಾ ಬರುವಾಗ, ಇದು ದುರ್ಜನರು ಎಂಬ ಐಡಿಯಾ ಬಂದ್ಬಿಟ್ರೆ ಮತ್ತೆ ಅವರೊಂದಿಗೆ ಅಟ್ಯಾಚ್ಮೆಂಟ್ ಇರಲೇಬಾರದು. ಯಾಕಂದ್ರೆ ಖಂಡಿತವಾಗಿಯೂ ಇದೊಂಥರ ಈಸ್ಟ್ ತರ. ಈಸ್ಟ್ ಹೇಗೆಂದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡಿ, ಸ್ವಲ್ಪ ಎಲ್ಲಾ ಕಡೆ ಹರಡಿ ಈಸ್ಟ್ ಇಡೀ ಹಿಟ್ಟಿನ ಕಂಟ್ರೋಲ್ ತಗೊಳ್ಳುವ ಹಾಗೆ ಕೊನೆಯಲ್ಲಿ ದುರ್ಜನರು ನಮ್ಮ ಕಂಟ್ರೋಲ್ ಅವರ ಕೈಗೆ ತಗೊಂಡು ಹೋಗ್ತಾರೆ. ಸೊ ಪ್ರಿಯರೇ, ಎಲ್ಲಾ ಪಾಪಾವಸ್ಥೆಗಳಿಗೂ ಪ್ರಾರಂಭ ಎಲ್ಲಿ ಅಂದ್ರೆ ದುರ್ಜನರ ಆಲೋಚನೆಯಂತೆ ನಡೆಯುವಾಗ. ಪ್ರಿಯರೇ, ನಾವು ಒಬ್ಬೊಬ್ಬರು ಈ ಸಮಯದಲ್ಲಿ ನಾವು ಆಲೋಚಿಸಬೇಕು, ನಾವು ಯಾರ ಆಲೋಚನೆ ನಡೀತಾ ಇದೆ. ಎಷ್ಟೋ ವಿಷಯಗಳಲ್ಲಿ ಮುಂಜಾನೆ ನಾವು ಪ್ರಾರ್ಥನೆಗೆ ಒಣ್ಣೋಗಿ ಬರ್ತೀವಿ, ಬಾಕಿ ಸಮಯ ಯಾರ ಜೊತೆಗೆ, ಯಾರ ಆಲೋಚನೆಯೊಂದಿಗೆ ನಾವು ನಡೀತಾ ಇದ್ದೀವಿ, ನಾವು ತುಂಬಾ ಕೇರ್ಫುಲ್ ಆಗಿ ನೋಡ್ಬೇಕಾಗಿರೋ ಒಂದು ವಿಷಯ ಇತ್ತು. ದುರ್ಜನರ ಆಲೋಚನೆಯಂತೆ ನಡೆಯದೇ ಇರುವುದು. ಅದಕ್ಕೇನೆ ಯೇಸ್ವಾಮಿ ಬೆಟ್ಟದ ಬೋಧನೆಯಲ್ಲಿ ಹೇಳ್ತಾ ಇದ್ರೆ, ನಿಮ್ಮ ಮಾತುಗಳು ಹೌದಾದರೆ ಹೌದನ್ನಿ, ಇಲ್ಲವಾದ್ರೆ ಇಷ್ಟ ಸಾಕು, ಇದಕ್ಕಿಂತ ಜಾಸ್ತಿ ಎಲ್ಲ ಬರೋದು ಸೈತಾನನಿಂದ. ಸೊ ಪ್ರಿಯರೇ, ಇದು ಫಸ್ಟ್ ಪಾಯಿಂಟ್ ತುಂಬಾ ಮುಖ್ಯ. ಫಸ್ಟ್ ಪಾಯಿಂಟ್ ಅಲ್ಲೇ ನೀವು ಬ್ರೇಕ್ ಅಪ್ಲೈ ಮಾಡೋದಾದ್ರೆ ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋದೇ ಇಲ್ಲ. ಓಕೆ, ಸೊ ದುರ್ಜನರ ಆಲೋಚನೆಯಂತೆ ನೀವು ನಡೀತಾ ಇರೋದಾದ್ರೆ ಸ್ವಲ್ಪ ನಡೆದ ನಂತರ ಏನಾಗ್ತದೆ? ಈಗ ನೀವು ಬಸ್ ಇಳಿದು ನಡ್ಕೊಂಡ್ ಮನೆಗೆ ಹೋಗ್ತಾ ಇದ್ದೀವಿ ಇಟ್ಕೊಳ್ಳೋಣ. ಸ್ವಲ್ಪ ನಡೆದ ನಂತರ ನೀವು ಮನೆ ಪಕ್ಕದಲ್ಲಿ ಬರುವಾಗ ಏನಾಗ್ತದೆ? ಅಲ್ಲಿ ನಿಲ್ತೀವಿ ಅಲ್ವಾ? ನೀವು ಮನೆಗೆ ಹೋಗ್ಬೇಕು, ಅವ್ರ ಆಚೆಗೆ ಹೋಗ್ಬೇಕು. ಸೊ ಅಲ್ಲಿ ನಿಂತು ಮಾತಾಡ್ತೀರಾ. ಸೆಕೆಂಡ್ ಪಾಯಿಂಟ್ ನಿಲ್ಲುವುದಾಗಿದೆ. ಅರ್ಥ ಆಯ್ತಲ್ಲ? ಸೊ ಇದರಲ್ಲಿ ಮತ್ತೊಮ್ಮೆ ಓದಿ ಕೀರ್ತನೆ 1. ದುರ್ಜನರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಪಥದಲ್ಲಿ ಕಾಲೂರದೆ. ಓಕೆ, ಕಾಲೂರದೆ ಅಂದ್ರೆ ಅಲ್ಲಿ ನಿಲ್ಲದೆ. ಇಂಗ್ಲಿಷ್ ಅಲ್ಲಿ ಸ್ಟ್ಯಾಂಡ್ ಅಂತ ಪದ ಇದೆ. ಯಾರಾದ್ರೂ ಓದ್ತಿರ ತಮಿಳು ಯಾವ್ದಾದ್ರು ವಚನ ಓದಿ. Happy are those who reject the advice of evil men, who do not follow the example of sinners, or join those who have no use for God. Okay. Blessed is the one who does not go where the wicked gather, or stand in the way of sinners. Stand in the way of sinners. ಪ್ರಿಯರ್, ಏನಾಗುತ್ತೆ ಅಂದ್ರೆ ಈ ದುರ್ಜನರ ಆಲೋಚನೆಯಿಂದ ನಡೆದು ಒಂದು ಕಿಲೋಮೀಟರ್ 2 ಕಿಲೋಮೀಟರ್ ನಡೆಯೋದಾದ್ರೆ ಏನಾಗ್ತದೆ? ನ್ಯಾಚುರಲಿ ನಮ್ಮ ಮನಸ್ಸಿನಲ್ಲಿ ಆ ಆಲೋಚನೆ ತುಂಬಿ ಬರುತ್ತದೆ, ಪಾಪ ಅವಸ್ಥೆ ತುಂಬಿ ಬರುತ್ತದೆ. ಆ ಅವಸ್ಥೆ ಆಗಿದೆ ಸ್ಟ್ಯಾಂಡ್ ಇನ್ ದ ಸ್ಟ್ಯಾಂಡ್ ವಿತ್ ದ ಸಿನ್ನರ್ಸ್, ನಿಲ್ಲುವ. ಸೊ
ನಾವು ಇವ್ರ ಜೊತೆಗೆ ಆಲೋಚನೆ ನಡೆಯಬಾರದು, ಇವರೊಂದಿಗೆ ನಿಲ್ಲಬಾರದು. ಸೊ ಏನಾಗ್ತದೆ, ನಿಲ್ಲುವಾಗ ಆ ಪಾಪದ ಪ್ಲಾನ್ ಗ್ರಾವಿಟಿ ಜಾಸ್ತಿ ಆಗ್ತಾ ಇದೆ. ಈಗ ನಿಂತು ಪ್ಲಾನ್ ಮಾಡ್ತಾ ಇದ್ರೆ, ನಡ್ಕೊಂಡು ಆಲೋಚನೆ ಕೊಡುವುದು, ಈಗ ನಿಂತ್ಕೊಂಡು ಏನ್ ಮಾಡುವುದು, ನೆಕ್ಸ್ಟ್ ಸ್ಟೇಜ್ ಪ್ಲಾನ್ ಮಾಡಲು ಪ್ರಾರಂಭಿಸುವರು. ಈಗ ಆಲೋಚನೆ ಕೊಟ್ರು ನೋಡಿ, ಆ ಒಂದು ತೆಂಗಿನ ಮರದಲ್ಲಿ ಒಳ್ಳೆಯ ಟೆಂಡರ್ ಕೋಕೋನಟ್ ಇದೆ, ನಾವು ತಿನ್ಬಹುದು, ನಾವು ಏನಾಗ್ತದೆ ಆಫ್ಟರ್ ಆಲ್ ಎಂದೇಳಿ ಆಲೋಚನೆ ಬರುತ್ತೆ. ಈಗ ಆಲೋಚನೆ ಕೊನೆ ಏನಾಗ್ತದೆ, ನಿಂದು ಪ್ಲಾನ್ ಮಾಡುತ್ತಾರೆ, ಅಲ್ಲಿಗೆ ಪಾಪ ಸ್ಟಾರ್ಟ್ ಆಯ್ತು. ಓಕೆ, ನಿಂದು ಪ್ಲಾನ್, ಪಾಪಾತ್ಮರ ಜೊತೆಗೆ ನಿಲ್ಲದೆ, ಡು ನಾಟ್ ಸ್ಟ್ಯಾಂಡ್ ವಿತ್ ದ ಸಿನ್ನರ್ಸ್. ಸೊ ಸೆಕೆಂಡ್ ಸ್ಟೆಪ್ ಇಸ್ ನಿಂತು ಪ್ಲಾನ್ ಮಾಡುವುದು. ಮೂರನೇ ಸ್ಟೆಪ್ ಏನಾಗ್ತದೆ, ಓದಿ. Or sit where the scoffers sit. ಸೊ ಮೂರನೇ ಸ್ಟೆಪ್ ಏನಾಗ್ತದೆ, ನಿಂದು ಮಾತಾಡಿ ಆಯ್ತಾ, ಇನ್ನು ಕೂತು, ಇನ್ನು ಪಕ್ಕ ಫರ್ಮ್ ಆಗಿ ಕೂತು ಡಿಸ್ಕಸ್ ಮಾಡ್ತಾ ಇದ್ದಾರೆ, ಅದಕ್ಕೆ ಫೈನಲ್ ಸ್ಟೇಜಿಗೆ. ಸೊ ಪ್ರಿಯರೇ, ಪಾಪ ಮಾಡುವ ಪ್ರೋಸೆಸ್ ಸ್ಟೆಪ್ಸ್ ಹೀಗೆ ಇದೆ. ಫಸ್ಟ್ ಸ್ಟೆಪ್ ಏನಂದ್ರೆ, ಅವ್ರ ಜೊತೆಗೆ ಮೆತ್ತಿಗೆ ಸ್ವಲ್ಪ ನಡೀತಾರೆ, ಏನೂ ಇಲ್ಲ, ನಾನು ಒಳ್ಳೆಯವರು, ಏನ್ ಪ್ರಾಬ್ಲಮ್ ಇಲ್ಲ ಎಂಬ ರೀತಿಯಲ್ಲಿ ಇದೇನು ನನ್ಗೆ ಈಗ ಧೂಮಪಾನ ಮಾಡುವ ಒಂದು ಫ್ರೆಂಡ್ ಜೊತೆಗೆ ನಡೆಯುವಾಗ ನನ್ಗೆ ಫುಲ್ ಕಂಟ್ರೋಲ್ ಇದೆ, ನಾವು ಇದರಲ್ಲೆಲ್ಲ ಇನ್ವಾಲ್ವ್ ಆಗಲ್ಲ ಎಂದ ರೀತಿಯಲ್ಲಿ ನಡೆಯುವುದು ಫಸ್ಟ್ ಸ್ಟೆಪ್. ನಂತರ ಅಲ್ಲಿ ನಿಂತು ಮಾತಾಡುವಾಗ ಏನಾಗ್ತದೆ, ಇದರ ಇನ್ಸ್ಪಿರೇಷನ್ ಜಾಸ್ತಿ ಆಗ್ತದೆ. ಕೂತ್ ಬಿಟ್ರೆ ಮುಗಿಯಿತು, ನೆಕ್ಸ್ಟ್ ಇವನೇ ಬಾಕಿ ಧೂಮಪಾನ ಮಾಡುವ ಹಾಗೆ ಆಗ್ತದೆ. ಎಲ್ಲಾ ಪಾಪಗಳ 3 ಸ್ಟೆಪ್ ಇದೇ ಆಗಿದೆ. ಪ್ರಿಯರೇ, ಆ ಮೊದಲನೇ ಸ್ಟೆಪ್ ಅಲ್ಲಿ ನಾವು ಕಟ್ ಆಫ್ ಮಾಡೋದಾದ್ರೆ ನಾವು ನೀತಿವಂತರಾಗ್ತೀವಿ. ಆದ್ರೆ ಇದಕ್ಕೆಲ್ಲ ಒಂದು ಸ್ವಲ್ಪ ಸುಖ ಇದೆ. ಇದೆಲ್ಲ ಕೇಳುವಾಗ ಹೌದಲ್ಲ, ಒಂದೆರಡು ಇದು ಫ್ರೀ ಆಗಿ 2 ಟೆಂಡರ್ ಕೋಕೋನಟ್ ತಿನ್ಬೋದಲ್ಲ, ಅದಕ್ಕೆ ಏನಾಗ್ತದೆ, ಯಾರಿಗೂ ನಷ್ಟ ಇದೆ. ಸೊ ಇದೆಲ್ಲ ಆಲಿಸುವಾಗ ಒಂದು ಖುಷಿ ಇರುತ್ತದೆ. ಅರ್ಥ ಆಯ್ತಲ್ಲ? ಜನರಿಗೂ ನಮ್ ಜೊತೆಗೆ ಸೇರಕ್ಕೆ ಜನನೂ ಇರ್ತಾರೆ. ಈ ಪಾಪದ ಪ್ಲಾನ್ ಮಾಡುವಾಗ ನಮ್ ಜೊತೆಗೆ ಸೇರಕ್ಕೆ ಜನನೂ ಇದ್ದಾರೆ. ಸೊ ಪ್ರಿಯರೇ, ಇದರಲ್ಲಿ 3 ಪಾಯಿಂಟ್: ಡು ನಾಟ್ ವಾಕ್, ಡು ನಾಟ್ ಸ್ಟ್ಯಾಂಡ್, ಡು ನಾಟ್ ಸಿಟ್. ಯಾರ ಜೊತೆಗೆ? ಸೊ ಒಂಥರ ಇದು ಸೂಪರ್ಲೇಟಿವ್ ಡಿಗ್ರಿಗೆ ಹೋಗ್ತದೆ ಇದು. ನಡೆಯುವಾಗ ನಡೆಯುವುದೊಂದು, ನಿಲ್ಲುವುದೊಂದು, ಕೂರುವುದೊಂದು. ಈ 3 ಕಾರ್ಯಗಳು ಮಾಡದೇ ಇರುವ ವ್ಯಕ್ತಿಯನ್ನು ಏನ್ ಹೇಳ್ತೀರಾ? ಪ್ರಿಯರೇ, ಇದು ನೋಡಿ, ಕೂರುವಾಗ ಏನಾಗ್ತದೆ ಗೊತ್ತಾ? ಕೂರುವ ವ್ಯಕ್ತಿ ಏನ್ ಹೇಳ್ತಾರೆ ಅಂದ್ರೆ, ಅಯ್ಯೇ ಇವನೆಲ್ಲ ಬೆಚ್ಚಾಸ್, ಇವನಿಗೇನ್ ಗೊತ್ತು, ಇವನೆಲ್ಲ ಇನ್ನೂ ಚಿಕ್ಕವರು, ಇವರೆಲ್ಲ ನಮ್ ಲೆವೆಲ್ಗೆ ಬರಲ್ಲ, ಒಂಥರ ಪರಿಹಾಸ್ಯ ಮಾಡುವ ರೇಂಜಿಗೆ ಬರ್ತದೆ. ಈಗ ಇವ್ರ ಜೊತೆಗೆ ನಡೆಯುವಾಗ ಆಲೋಚನೆ ಬರುವಾಗ ಬೇಡ, ಇದೆಲ್ಲ ಬೇಡ ಬೇಡ ಅಂದ ರೀತಿಯಲ್ಲಿ ಚರ್ಚೆ ಮನಸ್ಸಿನಲ್ಲಿ ಬರುತ್ತದೆ. ನಿಂತು ಮಾತಾಡುವಾಗ ಹೌದು ಇದೆಲ್ಲ ನಾವು ಮಾಡಬಹುದು. ಇನ್ನು ನಾವು ಕೂರುವಾಗ ಏನಾಗ್ತದೆ, ನಾವು ಸೀನಿಯರ್ ಆಗ್ಬಿಟ್ಟಿದ್ದೇವೆ, ಇವರೆಲ್ಲ ಏನ್ ಪ್ರಯೋಜನ ಇಲ್ಲ, ನಾವೇ ಅಂದ್ರೆ ಒಂಥರ ಪರಿಹಾಸ್ಯ ಮಾಡುವಂತ ರೇಂಜ್. ಪ್ರಿಯರೇ, ಪಾಪದ ಒಂದು ಸೂಪರ್ಲೇಟಿವ್ ಡಿಗ್ರಿಗೆ ನಾವು ಕಾಣಬಹುದು ಪರಿಹಾಸ್ಯ ಮಾಡುವುದು. ಸೊ ಈ 3 ಇಲ್ಲದೆ ಇರುವ ವ್ಯಕ್ತಿ ಯಾರು? ಪಾಪಾತ್ಮರ ಆಲೋಚನೆಯಿಂದ ನಡೆಯದೆ, ಅವರ ಆ ಒಂದು ಪ್ಲಾನ್ ಅಲ್ಲಿ ನಿಲ್ಲದೆ, ಅವರ ಜೊತೆಗೆ ಕೂರದೆ ಇರುವ ವ್ಯಕ್ತಿ ಯಾರು? ಧನ್ಯನು, ಅವನೇ ಧನ್ಯನು. ಸೊ ಪ್ರಿಯರೇ, ನಾವು ಯೋಚನೆ, ಯಾವಾಗೆಲ್ಲ ನಾವು ಧನ್ಯರಾಗಲಿಲ್ಲ, ಆಗ ನೀವು ನಿಮ್ಮ ಚರಿತ್ರೆ ಪರಿಶೋಧಿಸಿದ್ರೆ ಗೊತ್ತಾಗ್ತದೆ, ಪಾಪಾತ್ಮರ ಆಲೋಚನೆಯಲ್ಲಿ ನಡೆದಿದ್ದೀವಿ, ಅವರ ಜೊತೆಗೆ ನಿಂತಿದ್ದೀವಿ, ಅವರ ಜೊತೆಗೆ ಕೂತಿದ್ದೀವಿ. ಒಂದು ಹೆಸರೆಲ್ಲ ಬರಬಹುದು ಸ್ವಲ್ಪ ಕಾಲಕ್ಕೆ, ಓ ಅದು ಸರಿ ಇದು ಸರಿ ಎಂಬ ಭಾವನೆ ಬರಬಹುದು, ಆದರೆ ನಾವು ಧನ್ಯರಾಗಲ್ಲ. ಲೋಕದ ದೃಷ್ಟಿಯಲ್ಲಿ ತುಂಬಾ ಚೆನ್ನಾಗಿರ್ಬೋದು, ಲೋಕದ ದೃಷ್ಟಿಯಲ್ಲಿ ಇದು ತುಂಬಾ ಹೆಸರುವಾಸಿಯಾಗಿರುವ ಕಾರ್ಯ ಆಗಿರ್ಬೋದು, ಆದರೆ ನಾವು ಪಾಪಿಗಳು, ನಾವು ಧನ್ಯರಲ್ಲ. ಪ್ರಿಯರಿ ಪಾಯಿಂಟ್ ನೀವು ಹೃದಯದಲ್ಲಿ ಬರೆದಿರಬೇಕು. ನಾವು ನೀವೇ ಯೋಚನೆ ಮಾಡಿ,
ಯಾವಾಗ ಇದು ತಿಳಿದು ಪಾಪಾತ್ಮರ ಆಲೋಚನೆಯಿಂದ ಈಚೆ ಬರುವಾಗ, ಓಕೆ, ಅವ್ರ ಜೊತೆಗೆ ನಿಂದು ಮಾತನಾಡದಿರುವಾಗ, ಅವರ ಜೊತೆ ಕೂತು ಪರಿಹಾಸ್ಯ ಮಾಡದೇ ಇರುವಾಗ, ನಮ್ಗೆ ಯಾರು ನಮ್ ಜೊತೆಗೆ ಇಲ್ಲ ಎಂಬ ಭಾವನೆ ಇರಬಹುದು. ಲೋಕದ ದೃಷ್ಟಿಯಲ್ಲಿ ನಾವು ಒಂಟಿಯಾಗಿರ್ಬಹುದು. ಆದ್ರೆ ಬೈಬಲಿನ ದೃಷ್ಟಿಯಲ್ಲಿ, ದೇವರ ದೃಷ್ಟಿಯಲ್ಲಿ ನಾವು ನಿಜವಾಗಿಯೂ ಧನ್ಯರು. ಸೊ ಫಸ್ಟ್ ವರ್ಡ್ ಬೈ ಹಾರ್ಟ್ ಮಾಡಿದೀರಾ? ಓದಿ ಮತ್ತೊಮ್ಮೆ. ದುರ್ಜನರ ಹೌದು. ದುರ್ಜನರ ಆಲೋಚನೆಯಂತೆ ನಡೆಯದೆ, ದುರ್ಜನರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಪಥದಲ್ಲಿ ಕಾಲೂರದೆ, ಪಾಪಾತ್ಮರ ಪದದಲ್ಲಿ ಕಾಲೂರದೆ, ಧರ್ಮನಿಂದಕರ ಕೂಟದಲ್ಲಿ ಕೂರದೆ, ಧರ್ಮನಿಂದಕರ ಕೂಟದಲ್ಲಿ ಕೂರದೆ, ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ಹರ್ಷಗೊಳ್ಳುವವನಾರೋ ಅವನೇ ಧನ್ಯನು. ಇದೆಲ್ಲ ಮಾಡದೇ ಇದ್ರೆ ಮಾತ್ರನೇ ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ಹರ್ಷಗೊಳ್ಳುವವನಾರು ಹರ್ಷಗೊಳ್ಳಲು ಸಾಧ್ಯ. ಈ ಫಸ್ಟ್ 3 ಕಾರ್ಯಗಳು ಮಾಡದೇ ಇದ್ರೆ ಮಾತ್ರ ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ, ಪ್ರಭುವಿನ ವಚನದಲ್ಲಿ, ಪ್ರಭುವಿನೊಂದಿಗಿರುವ ಪ್ರಾರ್ಥನೆಯಲ್ಲಿ ನಾವು ಹರ್ಷಗೊಳ್ಳಲು ಸಾಧ್ಯ. ಇದು 3 ಇರುವಾಗ ಈ ಪ್ರಾರ್ಥನೆ ಕಡಿಮೆ ಆಗ್ತದೆ. ಎಷ್ಟೋ ಬಾರಿ ನಮ್ ಜೀವನ ನೋಡಿ, ಯಾವಾಗ ನಮ್ ಮುಂಜಾನೆ ಪ್ರಾರ್ಥನೆಗೆ ಬರದೇ ಇದ್ದಿರೋದು, ಎಲ್ಲೆಲ್ಲೋ ಈ 3ರಲ್ಲಿ ಯಾವ್ದೋ ಒಂದು ನಡೆಯಿತು, ಆಗ ಈ ಮುಂಜಾನೆ ಪ್ರಾರ್ಥನೆಗೆ ಬರಕ್ಕಾಗಿಲ್ಲ ಅಲ್ವಾ? ಒಂದಿನ 2 ದಿನ ತಪ್ಪೋದಲ್ಲ, ಪರ್ಮನೆಂಟ್ ಆಗಿ ಅಂತ ಹೇಳುವಾಗ ಈ 3ರಲ್ಲಿ ಒಂದು ನಡೆಯುವಾಗ ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ನಾವು ಹರ್ಷಗೊಳ್ಳುವುದಿಲ್ಲ. ಅಯ್ಯೋ ಅದೆಲ್ಲ ಸುಮ್ನೆ ಎಷ್ಟ್ ಕೇಳಿ ಏನ್ ಪ್ರಯೋಜನ, ಈ ಒಂದು ಅವಸ್ಥೆಗೆ ಬರುತ್ತದೆ. ಈ ಫಸ್ಟ್ ವಚನನೇ ಈ ಒಂದು ಕೀರ್ತನೆಗೆ ಒಂದು ಫೌಂಡೇಶನ್ ಇಡ್ತಾ ಇದ್ದಾರೆ. ನಾವು ಆಲೋಚಿಸಬೇಕು ನಾವು ಎಲ್ಲಿದ್ದೀವಿ. ಇನ್ನು 2ನೇ ವಚನಕ್ಕೆ ಬರೋಣ. ಸೊ ಫಸ್ಟ್ ವಚನ ಬಹ್ಯಾಟ್ ಮಾಡಿದ್ಯಲ್ಲ, ಪಾಪಾತ್ಮರ ಪದದಲ್ಲಿ ಪಾಪಾತ್ಮರ ನಡೆಯದೆ, ಆ ದುರ್ಜನರ ಆಲೋಚನೆ ನಡೆಯದೆ, ದುರ್ಜನರ ಆಲೋಚನೆಯಿಂದ ನಡೆಯದೆ, ಪಾಪಾತ್ಮರ ಪದದಲ್ಲಿ ಕಾಲೂರದೆ, ಧರ್ಮನಿಂದಕರ ಧರ್ಮನಿಂದಕರ ಕೂಟದಲ್ಲಿ ಕೂರದೆ, ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ಹರ್ಷಗೊಳ್ಳುವನು ಯಾರೋ ಅವನೇ ಧನ್ಯರು. ಪ್ರಿಯರೇ, ಜೊತೆ ಎಲ್ರು ಬೈಹಾಟ್ ಮಾಡ್ಬೇಕು ಈ ವಚನ. ಆಯ್ತಾ? ಓಕೆ, ಬೈಹಾಟ್ ಆಯ್ತಾನೆ? 2ನೇದಾಗಿ 2ನೇ ವಚನ ಓದಿ. ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ 2ನೇ ವಚನ ಅದೇ ಬರುತ್ತದೆ. ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ಹರ್ಷಗೊಳ್ಳುವವನಾರೋ ಅವನೇ ಧನ್ಯನು, ಹಗಲಿರುಳೆನ್ನದೆ ಅದನ್ನೇ ಧ್ಯಾನಿಸುತ್ತಿರುವವನಾರೋ ಅವನೇ ಧನ್ಯನು. ಈ ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ಹರ್ಷಗೊಳ್ಳುವನ ಪ್ರತ್ಯೇಕತೆ ಏನು? ಅವನಿಗೆ ಬೇರೆ ಚಿಂತೆ ಏನೂ ಇರಲ್ಲ. ಕೆಲವರೊಮ್ಮೆ ಮನೆಯಲ್ಲಿ ನಮ್ಮನ್ನು ಕೆಲವರು ಬೈತಾರಲ್ಲ, ಬರೀ ಇದೇ ಇರೋದು, ಬಾಯಿ ತೆರೆದ್ರೆ ಬರೀ ಇದೇನೆ ಅಲ್ವಾ? ಬೇರೆ ಏನು ನಿಮ್ಗೆ ಮಾತಾಡಕ್ಕಿಲ್ವಾ? ಅಂತಹ ಮಾತು ಕೇಳಿದ್ರೆ ನೀವು ಧನ್ಯರು ಎಂದು ಅರ್ಥ. ಯಾರಾದ್ರೂ ಆತರ ಮಾತು ನಿಮ್ಗೆ ಹೇಳಿದ್ರೆ ಬರೀ ಯೂಟ್ಯೂಬ್ ನೋಡ್ತಾ ಇದ್ದು ಬೈದ್ರೆ ಅಲ್ಲ, ಪ್ರಭುವಿನ ವಚನಗಳಲ್ಲಿ ಮಗ್ನರಾಗಿ ರಾತ್ರಿಯೋ ಹಗಲು ಮಲಗುವಾಗ, ಸ್ವಾಮಿ ನಾಳೆಗೆ ವಚನ ಏನು, ಈ ವಚನದ ಅರ್ಥ ಏನು, ಈ ರೀತಿ ಪ್ರಭುವಿನ ಧರ್ಮಶಾಸ್ತ್ರ ಹಗಲು ಇರುಳು ಅಂದ್ರೆ ನೀವು ಎಲ್ಲಾ ಟೈಮಲ್ಲೂ, ನೀವು ಕೆಲಸ ಮಾಡುವಾಗಲೂ ಪ್ರಭುವಿನ ಧರ್ಮಶಾಸ್ತ್ರ ನಿಮ್ಮ ವಚನದಲ್ಲಿದೆಯಾ? ದೇವರ ವಾಕ್ಯ ನಿಮ್ಮ ಮನಸ್ಸಿನಲ್ಲಿದೆಯಾ? ದೇವರ ವಾಕ್ಯದ ಬಗ್ಗೆ ನೀವು ಚಿಂತೆ ಮಾಡ್ತಾ ಇದ್ದೀರಾ? ಹಗಲು ಇರುಳು ಎಂದು ಹೇಳುವಾಗ 24 hours ಅಂದ್ರೆ ಬೇರೆ ಕೆಲಸ ಮಾಡಬಾರ್ದಂತಲ್ಲ. ಬೇರೆ ಕೆಲಸ ಮಾಡುವಾಗಲೂ ನಿಮ್ಮ ಮನಸ್ಸಿನಲ್ಲಿ ಪ್ರಭುವಿನ ವಾಕ್ಯ ಇದೆಯಾ? ಪ್ರಿಯರೇ, ನಿಜವಾಗಿ ನಮ್ಗೂನೇ ಗೊತ್ತು ಅಂದವರು ಧನ್ಯರೇ. ನಮ್ಗೂ ಆಸೆ ಇದೆ, ಯಾವಾಗಲೂ ಒಂದು ಮನಸ್ಸಿನ ಒಂದು ಕೋಣಲ್ಲಿ ದೇವರ ವಾಕ್ಯ ಇಡಬೇಕೆಂದು ಹೇಳಿ, ದೇವರ ಬಗ್ಗೆ ಚಿಂತಿಸಬೇಕೆಂದು ಹೇಳಿ, ಆದ್ರೆ ಆಗ್ತಾ ಇಲ್ಲ. ನಮ್ಮ ಚಿಂತೆ ಪೂರ್ತಿ ಆ ಕಡೆ ಹೋಗ್ಬಿಡ್ತೀವಿ ಕೆಲಸ ಮಾಡುವಾಗ, ಬೇರೆ ಟೈಮಲ್ಲಿ. ಆದ್ರೆ ಇಲ್ಲಿ ವಚನ ಹೇಳ್ತಾ ಇದೆ, ಇದೆಲ್ಲ ಮಾಡ್ತಾ ಇರುವಾಗಲೂ ನಿಮ್ಮ ಮನಸ್ಸಿನಲ್ಲಿ ದೇವರ ವಾಕ್ಯನು ಇರಬೇಕು. ಅಂಥ ವ್ಯಕ್ತಿಗಳು ಧನ್ಯರು. ಪ್ರೈಸ್ ದಿ ಲಾರ್ಡ್. ನಾವು ಯೋಚನೆ ಮಾಡಿ, ನಾವು ಯಾವ ರೇಂಜಿಗೆ ಈ ಧನ್ಯರಾಗಿದ್ದೇವೆ ಎಂಬುದು ನಾವು ಪರಿಶೋಧಿಸಬೇಕು. ಓಕೆ, ಇನ್ನು 3ನೇ ವಾಕ್ಯ.
ನದಿಯ ಬದಿಯಲ್ಲೇ ಬೆಳೆದಿಹ ಮರದಂತೆ ಅದು ಬೆಳೆದಿಹ ಮರದಂದೆ, ಅದು ಅಷ್ಟು ಇದಿಲ್ಲ. ಬೇರೆ ಭಾಷೆ ಅಂದ್ರೆ ನೋಡಿ, they are like trees that grow beside a stream. ಇಲ್ಲ. That ಜೋಕಿಮ್ ಬ್ರದರ್ ನಿಮ್ಮ ಟ್ರಾನ್ಸ್ಲೇಷನ್ ಓದಿ. ತಮಿಳಲ್ಲಿ brother, He is like a tree beside a brook. planted near running water. ಪ್ಲಾಂಟೆಡ್, ಇದೆಲ್ಲ ಗ್ರೋಯಿಂಗ್ ಅಂದ್ರೆ ಜನರಲ್ ಆಗಿ ಬೆಳೆಯೋದು. ಪ್ಲಾಂಟೆಡ್, ಈ ಪರ್ಸನ್ ಇದ್ದಾರಲ್ಲ, ಪ್ರಭುವಿನ ನೆಟ್ಟ. ಧರ್ಮಶಾಸ್ತ್ರದಲ್ಲಿ ಹರ್ಷಗೊಳ್ಳುವನು ಹರಗಲಿರುಳು, ಅವನು ನದಿಯ ಬದಿಯಲ್ಲಿ ನಟ್ಟಿರುವ ಸಸಿ ಎಂದೆ. ನಟ್ಟಿರುವುದು ಸುಮ್ನೆ ಬಂದು ಬೆಳೆದಿರುವುದಲ್ಲ ಪ್ರಿಯರೇ, ಅವರನ್ನು ದೇವರು ನಟ್ಟವರಾಗಿದ್ದಾರೆ. ಸ್ಪೆಸಿಫಿಕ್ ಆಗಿ ಅಲ್ಲಿ ಪ್ಲಾಂಟ್ ಮಾಡಿದವರಾಗಿದ್ದಾರೆ, ಸುಮ್ಮನೆ ಆಗೋದಲ್ಲ. ತಮಿಳಲ್ಲಿ ಬ್ರದರ್, ಹಾ, அவர் நீரோடை யோரம் நடப்பட்ட மரம் போல் இருப்பவர். ಅಂದ್ರೆ ನಟ್ಟಿರುವ ಸಸಿ ಆಗಿದೆ, ಅದು ನಟ್ಟಿರುವುದಾಗಿದೆ. ಪ್ರಿಯರೇ, ಈ ಮುಂಜಾನೆ ನೀವು ಪ್ರಾರ್ಥನೆಗೆ ಬರುವುದಾದ್ರೆ ಇದು ಆಕಸ್ಮಿಕವಾಗಿ ನೀವು ಬಂದಿರೋದಲ್ಲ, ನಿಮ್ಮನ್ನು ಇಲ್ಲಿ ದೇವರು ನಟ್ಟಿದ್ದಾರೆ. ಇಲ್ಲದೆ ಇದ್ರೆ ಈ ನಿದ್ರೆಯ ಟೈಮಲ್ಲಿ, ಒಳ್ಳೆ ನಿದ್ರೆಯ ಟೈಮಲ್ಲಿ ನಿಮ್ಗೆ ಎದ್ದು ಬರಕ್ಕೆ ಸಾಧ್ಯ ಇಲ್ಲ. ನಿಮ್ಮನ್ನು ದೇವರು ಪರ್ಪಸ್ಫುಲ್ ಆಗಿ ನಟ್ಟಿದ್ದಾರೆ. ನಡುವುದು ಬೆಳೆಯುವುದು ಅಂತ ಹೇಳುವಾಗ ಎರಡು ವ್ಯತ್ಯಾಸ ಇದೆಯಲ್ಲ. ಬೆಳೆಯುವುದಂದ್ರೆ ನೀರಿನಲ್ಲಿ ಬಂದು ಆ ಬೀಜ ಅಲ್ಲಿ ಬಿತ್ತು ತಾನೇ ಬೆಳೆದಿರೋದು, ಅದು ಆ ಬೆಳವಣಿಗೆ ಅಲ್ಲ. ಕನ್ನಡ ಟ್ರಾನ್ಸ್ಲೇಷನ್ ಓದುವಾಗ ಆತರ ಬೆಳೆದಿರುವ ಸಸಿ ಅಂತ ಹೇಳುವಾಗ ಅದು ಹೇಗೋ ಬೆಳೆದು ಬಂದಿರೋದು. ಆದ್ರೆ ಪ್ಲಾಂಟೆಡ್, ನಿಮ್ಮನ್ನು ನಟ್ಟಿರುವ ಸಸಿ ಆಗಿದ್ದಾರೆ ಅಲ್ಲಿ. ಓಕೆ, ಸೊ ಈ ಪ್ರಿಯರೇ, ಇದು ಸುಮ್ಮನೆ ಆಕಸ್ಮಿಕವಾಗಿ ಅಲ್ಲ. ಈ ಒಂದು ಕೃಪೆ ದೇವರೇ ಕೊಡುವುದು. ನೋಡಿ, ನಮ್ದು ಯಾರ್ದು ಗ್ರೇಟ್ನೆಸ್ ಅಲ್ಲ ಇದು. ಇದು ದೇವರು ಕೊಟ್ಟಿರುವ ಒಂದು ಕೃಪೆ ಆಗಿದೆ, ನಟ್ಟಿರುವ ಸಸಿ. ಇದು ನೀವು ಅರ್ಥ ಮಾಡಿ. ನಮ್ಮೊಬ್ಬೊಬ್ಬರನ್ನು ದೇವರು ಇಲ್ಲಿ ನಟ್ಟಿದ್ದಾರೆ, ಈ ಮರಿಯನ್ ತಂಡದಲ್ಲಿ ನಟ್ಟಿದ್ದಾರೆ. ನಮ್ಮೊಬ್ಬೊಬ್ಬರನ್ನು ಈ ವಿಚಾರಣೆಯಲ್ಲಿ ದೇವರು ನಟ್ಟಿದ್ದಾರೆ. ನಾವು ಯಾರು ಆಕಸ್ಮಿಕವಾಗಿ ಅಲ್ಲಿ ಬಂದಿರೋರಲ್ಲ, ಅರ್ಥ ಮಾಡಿ. ಸುಮ್ಮನೆ ಬೆಳೆದು ಬಂದವರು ಅಲ್ಲ, ನಮ್ಮನ್ನು ಸ್ಪೆಸಿಫಿಕ್ ಆಗಿ ನಟ್ಟವರಾಗಿದೆ. ಎಲ್ಲಿ ನಟ್ಟಿದ್ದಾರೆ? ನದಿಯ ಬದಿಯಲ್ಲಿ. ನಾನು ನೆನ್ನೆ ಹೇಳಿದ್ದೇನೆ, ಈ ನದಿ ಪವಿತ್ರಾತ್ಮರು. ಓಕೆ, ಬಾಕಿ ಅದ್ರ ಸುಮಾರು ಅರ್ಥಗಳಿದೆ. ಆ ಪವಿತ್ರಾತ್ಮರ ಬದಿಯಲ್ಲಿ ನಟ್ಟವರು. ಕೆಲವರು ಹೇಳುವುದು ಆ ಸಸಿ ಅಂದ್ರೆ ಯೇಸು ಸ್ವಾಮಿ. ನಾವು ಯೇಸುವಿನ ಪ್ರತಿರೂಪವಾಗಬೇಕು. ನಾವು ಒಬ್ಬೊಬ್ರು ಇನ್ನೊಬ್ಬ ಯೇಸುವಾಗಿ ಮಾರ್ಪಾಡಾಗಬೇಕು. ನಮ್ಮಲ್ಲಿ ಏನ್ ಬರ್ಬೇಕು? ಮುಂದುವರಿಸಿ ಓದಿ. That yields its fruit in due season. ಅಲ್ಲ, ಅದಕ್ಕೆ ಮುಂಚೆ 3ನೇ ವಾಕ್ಯ ಮತ್ತೊಮ್ಮೆ ಓದಿ. ನದಿಯ ಬದಿಯಲೆ ಬೆಳೆದಿಹ ಮರದಂತೆ, ಸಕಾಲಕ್ಕೆ ಫಲವೀಯುವ ವೃಕ್ಷದಂತೆ, ಎಲೆ ಬಾಡದ ಪಸಿರಿರುವ ತರುವಂತೆ. ಎಲೆ ಬಾಡುವುದಿಲ್ಲ. ಈ ಪವಿತ್ರಾತ್ಮರಾದ ನದಿಯ ಬದಿಯಲ್ಲಿ ಬೆಳೆಯುವ ಸಸಿಯಾದ ನೀನು, ನಿಮ್ಮ ಎಲೆ ಬಾಡುವುದಿಲ್ಲ. ಸಕಾಲಕ್ಕೆ ನೀವು ಫಲ ಕೊಡ್ತೀರಾ. ನಾವು ಯೋಚನೆ ಮಾಡಿ, ನಮ್ಮ ಎಲೆ ಬಾಡ್ತಾ ಇದೆಯಾ? ಎಲೆ ದೇವರ ವಾಕ್ಯ ಆಗಾಗ ಮಿಸ್ ಔಟ್ ಆಗ್ತಾ ಇದೆಯಾ? ನಮ್ಗೊತ್ತು, ನದಿಯ ಬದಿಯಲ್ಲಿರೋ ಮರ ಆದ್ರೂ ಒಂದು ಕಾಲಕ್ಕೆ ಎಲೆ ಬಿದ್ದು ಹೋಗ್ತದೆ ಅಲ್ವಾ? ಈ ಒಂದ್ ಕಾಲಕ್ಕೆ ಟೈಮ್ ಇದೆ, ಒಂದೊಂದು ಟೈಮ್ ಇದೆ. ಆ ಟೈಮಲ್ಲಿ ಎಲೆ ಬಿದ್ದು ಹೋಗೋ ಸಮಯ ಇದೆ, ನದಿಯ ಬದಿಯಲ್ಲಾದ್ರೂ. ಆದ್ರೆ ಪವಿತ್ರಾತ್ಮರಾದ ನದಿಯ ಬದಿಯಲ್ಲಿರುವ ವ್ಯಕ್ತಿಗಳು ನಾವಾಗಿದ್ರೆ ನಮ್ಮಿಂದ ದೇವರ ವಾಕ್ಯ ಬಿದ್ದು ಹೋಗುವುದಿಲ್ಲ. ಯಾವುದೇ ಕಾರಣದಲ್ಲೂ, ಕಷ್ಟದಲ್ಲಾಗಲಿ, ನಷ್ಟದಲ್ಲಾಗಲಿ, ರೋಗದಲ್ಲಾಗಲಿ, ವೇದನೆಯಲ್ಲಾಗಲಿ, ದೇವರ ವಾಕ್ಯ ನಮ್ಮನ್ನು ಮುನ್ನಡೆಸುತ್ತದೆ. ಮುನ್ನಡೆಸಿ ನಾವು ಮುಂದೆ ಸಾಗುವಾಗ ನಾವು ಸಕಾಲಕ್ಕೆ ಫಲ ಕೊಡುವರಾಗುತ್ತೇವೆ. ಪ್ರಿಯರೇ, ಸಕಾಲಕ್ಕೆ ನಾವು ಫಲ ಕೊಡ್ತಾ ಇಲ್ಲ ಅಂದ್ರೆ ಅರ್ಥ ನಾವು ನದಿಯ ಬದಿಯಲ್ಲಿಲ್ಲ, ಪವಿತ್ರಾತ್ಮರಿಂದ ಮುನ್ನಡೆಸಲ್ಪಡುತ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್. ಸೊ ನೀತಿವಂತನ ಪ್ರತ್ಯೇಕತೆ, ಅವನು ನದಿಯ ಬದಿಯಲ್ಲಿ ನಟ್ಟಿರುವ, ಪವಿತ್ರಾತ್ಮರ ಅಭಿಷೇಕದಲ್ಲಿ ನಟ್ಟಿರುವ ವ್ಯಕ್ತಿ
ದೇವರ ವಾಕ್ಯ ಅವನ ಹೃದಯದಲ್ಲಿ 24 hours ಇರುತ್ತದೆ. ಅವನೆಂದಿಗೂ ಒಣಗಿ ಬಾಡಿ ಹೋಗಲ್ಲ. ದೇವರ ವಾಕ್ಯದಲ್ಲಿ ಹರ್ಷಗೊಳ್ಳುವನಾಗ್ತಾನೆ. ಮುಂದುವರಿಸಿ ಓದಿ. ದುರುಳರಾದರೂ ತೂರಿ ಹೋಗುವರು, ಬಿರುಗಾಳಿಗೆ ತರಂಗೆಲೆಯಾಗುವರು. ನೋಡಿ, ದುರುಳರು ಈ ಮೊದಲನೇ 3 ಪಾಯಿಂಟ್ ಹೇಳಿದಾರಲ್ಲ, ಪಾಪಾತ್ಮರ ಪದದಲ್ಲಿ ನಡೆದು, ಅವರ ಆಲೋಚನೆಯಂತೆ ನಡೆದು ನಿಂತು, ಅವರೊಂದಿಗೆ ಪರಿಹಾಸಿಗಳ ಮಧ್ಯೆ ಕೂತವರು ಏನಾಗ್ತದೆ, ಅವರು ಬಾಡಿ ಹೋಗುವರು. 4ನೇ ವಾಕ್ಯ, ದುರುಳರಾದರೂ ತೂರಿ ಹೋಗುವರು, ತೂರಿ ಹೋಗುವರು. ಅಂದ್ರೆ ನೋಡಿ, ಈ ಭತ್ತೆ ಇದು ಮಾಡುವಾಗ ಭತ್ತೆಯ ಜೊತೆಗೆ ಏನಿರ್ತದೆ, ಒಟ್ಟು ಇರುತ್ತೆ. ಈ ಒಟ್ಟು ಸಪರೇಟ್ ಮಾಡೋದು ಹೇಗೆ? ಗಾಳಿಗೆ ತೂರಿದಾಗ ಗಾಳಿಯಲ್ಲಿ ಇದು ಈ ತರ ಹಾಕುವಾಗ ಏನಾಗ್ತದೆ, ಗಟ್ಟಿ ಇರುವ ಭತ್ತೆ ಕೆಳಗಡೆ ಬೀಳುತ್ತದೆ. ಈ ಒಟ್ಟೆಲ್ಲ ಹೋಗ್ತದೆ. ಪ್ರಿಯರೇ, ವೆಯ್ಟ್ ಇರುವ ಭತ್ತೆ ಆಗಿದೆ ಈ ನೀತಿವಂತನು, ಈ ದೇವರ ವಾಕ್ಯದಲ್ಲಿ ಚಿಂತಿಸುವವನು. ಪ್ರಿಯರೇ, ನೀವೇ ಯೋಚನೆ ಮಾಡಿ, ನಮ್ಮ ಒಬ್ಬೊಬ್ಬರ ಜೀವನದಲ್ಲಿರುವ ಸಹನೆಗಳು ಇನ್ನು ಕೆಲವರ ಜೀವನದಲ್ಲಿ ಏನಾದ್ರು ಬಂದ್ಬಿಟ್ಟಿದ್ರೆ ಅವರು ಹಾರಿ ಹೋಗ್ತಾ ಇದ್ರು. ನಾವು ಈಗಲೂ ಸ್ಥಿರವಾಗಿ ನಾವು ನಿಲ್ತಾ ಇದ್ದೀವಿ ಅಂದ್ರೆ ನಾವು ನಿಜವಾಗಿಯೂ ಗಟ್ಟಿ ಇರುವ ಬಿತ್ತುಗಳೇ, ಭತ್ತೆ. ಏಕೆಂದ್ರೆ ದೇವರ ವಚನದಲ್ಲಿ ನಾವು ನೆಟ್ಟಿದ್ದೇವೆ. ದೇವರ ವಚನ ಇಲ್ಲದೆ ಇರುವವರು ಏನಾಗ್ತದೆ, ಸ್ವಲ್ಪ ಸಹನೆ ಬಂದಾಯ್ತಾ ಹಾರಿ ಹೋಗುವ ಸಾಧ್ಯತೆ ಇರುತ್ತದೆ. ಅಯ್ಯೋ ಹೋಗೋಣ, ಅಲ್ಲಿಗೆ ಹೋಗೋಣ, ಇಲ್ಲಿಗೆ ಹೋಗೋಣ, ಅಲ್ಲಿಗೆ ಹೋಗೋಣ, ಹಾರಿ ಹೋಗುವ ಸಾಧ್ಯತೆ ಇದೆ. ಆದ್ರೆ ದೇವರ ವಾಕ್ಯದಲ್ಲಿ ನಟ್ಟವನು ಅವ ಸ್ಥಿರವಾಗಿ ನಿಲ್ಲುವನು. ಮುಂದುವರಿಸಿ ಓದಿ. ಬಿರುಗಾಳಿಗೆ ತರಂಗೆಲೆಯಾಗುವರು, ಎಂದೇ ನಿಲ್ಲಲಾರರು ದುರುಳರು ನ್ಯಾಯಸ್ಥಾನದಲ್ಲಿ. ಸದಸ್ಯರಾಗರು ಪಾಪಿಗಳು ಸಜ್ಜನರ ಸಂಘದಲ್ಲಿ. ಸಜ್ಜನರ ಮಾರ್ಗಕ್ಕಿದೆ ಪ್ರಭುವಿನ ಪಾಲನ, ದುರ್ಜನರ ಮಾರ್ಗಕ್ಕಿದೆ ಸಂಪೂರ್ಣ ವಿನಾಶನ. ನೋಡಿ, 5ನೇ ವಾಕ್ಯದಲ್ಲಿದೆ, ಎಂದೇ ನಿಲ್ಲಲಾರರು ದುರುಳರು ಎಂದಿಗೂ ನಿಲ್ಲಲಾರದು ನ್ಯಾಯಸ್ಥಾನದಲ್ಲಿ. ಅದು 2-3 ರೀತಿಯಲ್ಲಿ ಹೇಳ್ಬೋದು. ನಿತ್ಯ ಆ ಒಂದು ಜಡ್ಜ್ಮೆಂಟ್ ಟೈಮಲ್ಲಿ ಅವನಿಗೆ ನಿಲ್ಲಕ್ಕಾಗಲ್ಲ. ಇವನು ಪ್ರಾಕ್ಟಿಕಲಿ ನೋಡುವುದಾದ್ರೂ ಈ ವ್ಯಕ್ತಿಗಳಿಗೆ ಲೋಕದ ರೀತಿಯಲ್ಲಿ ಈಗಿರುವ ಪರಿಸ್ಥಿತಿ ನೋಡೋದಾದ್ರೆ ನ್ಯಾಯಸ್ಥಾನದಲ್ಲಿ ಎಲ್ಲ ಏನ್ ನಡೀತಾ ಇದೆ ನಮ್ಗೆ ಗೊತ್ತಿಲ್ಲ. ನ್ಯಾಯ ಆಗ್ತಾ ಇದೆಯಾ, ಅನ್ಯಾಯ ಆಗ್ತಾ ಇದೆ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಅವರಿಗೆ ಸಪೋರ್ಟಿಂಗ್ ವಿಟ್ನೆಸ್ ಸಾಕು, ಸಪೋರ್ಟಿಂಗ್ ಏನೆಲ್ಲ ಬೇಕು ಅದು ಸಾಕು. ಈ ಕಾಲದಲ್ಲಿ ಎಷ್ಟೋ ರೀತಿಯಲ್ಲಿ ಅದೆಲ್ಲ ಉಲ್ಟಾ ಪುಲ್ಟಾ ಆಗುವುದು ನಾವು ನೋಡ್ತಾ ಇದ್ದೀವಿ. ಆದ್ರೆ ನಿತ್ಯ ಜಡ್ಜ್ಮೆಂಟ್ ಇದೆಯಲ್ಲ, ಅಲ್ಲಿ ಈ ದುರುಳರಿಗೆ ನಿಲ್ಲಕ್ಕಾಗಲ್ಲ. ಅವರು ತೂರಿ ಈ ಕಡೆಗೆ ಹೋಗುವ ಸಾಧ್ಯತೆ ಇದೆ. ಆದ್ರೆ ನೀತಿವಂತನು ಧೈರ್ಯವಾಗಿ ನಿಲ್ಲಲು ಸಾಧ್ಯ. ಪ್ರಿಯರೇ, ಈ ಒಂದು ವಚನದಲ್ಲಿ ಪರಿಶುದ್ಧಿಯ ಬಗ್ಗೆ ಇದೆ, ಪಾಪದ ಬಗ್ಗೆ ಇದೆ, ಜಡ್ಜ್ಮೆಂಟ್ ಬಗ್ಗೆ ಇದೆ, ಸ್ವರ್ಗದ ಬಗ್ಗೆ ಇದೆ, ನರಕದ ಬಗ್ಗೆ ಇದೆ. 6ನೇ ವಾಕ್ಯ, ಸಜ್ಜನರ ಮಾರ್ಗಕ್ಕಿದೆ ಪ್ರಭುವಿನ ಪಾಲನೆ, ದುರ್ಜನರ ಮಾರ್ಗಕ್ಕೆ ಇದೆ ಪ್ರಭುವಿನ ಪಾಲನೆ, ಆದ್ರೆ ದುರ್ಜನರ ಮಾರ್ಗಕ್ಕಿದೆ ಸಂಪೂರ್ಣ ವಿನಾಶನ. ಅವರು ಸಂಪೂರ್ಣ ವಿನಾಶಕ್ಕೆ ರೀಚ್ ಆಗ್ತಾರೆ, ಸಂಪೂರ್ಣವಾಗಿ ನರಕಕ್ಕೆ ರೀಚ್ ಆಗ್ತಾರೆ ಈ ದುರ್ಜನರು. ಸಜ್ಜನರು ದೇವರ ಜೊತೆಗೆ ಸ್ವರ್ಗಕ್ಕೆ ರೀಚ್ ಆಗ್ತಾರೆ. ಸೊ ಪ್ರಿಯರೇ, ಈ ಒಂದು ಮೊದಲನೆಯ ಕೀರ್ತನೆ 6 ವಚನಗಳು. ಈಗ ವರ್ಡ್ ಎಕ್ಸಾಕ್ಟ್ ಗೊತ್ತಾಗದಿದ್ರು ಫಸ್ಟ್ ವಾಕ್ಯ ಗೊತ್ತಾಗಿದೆ. ಏನೆಲ್ಲ ಇದೆ? ದುರ್ಜನರ ಆಲೋಚನೆ ನಡೆಯದೆ, ಪಾಪಾತ್ಮನ ಪಕ್ಕದಲ್ಲಿ ಕಾಲೂರದೆ, ಹರ್ಷಗೊಳ್ಳುವವನಾರೋ ಅವನೇ ಧನ್ಯ. ಅದರಲ್ಲಿ 2 ಸೇರುತ್ತದೆ ಅಲ್ವಾ? ಇನ್ನು ಮುಂದುವರಿಸಿ. ಅವನೇನ್ ಮಾಡ್ತಾನೆ?
ಹಗಲಿರುಳು ಅದನ್ನೇ ಅದನ್ನೇ ಧ್ಯಾನಿಸ್ತಾ ಇರ್ತಾನೆ. ಅವನು ಎಂತವನಾಗ್ತಾನೆ? ನದಿಯ ನದಿಯ ಬದಿಯಲ್ಲಿ ಬೆಳೆದಿರುವ ಬದಿಯಲ್ಲಿ ಮರದಂತೆ ನಟ್ಟಿರುವ ಮರದಂತೆ ಅವನ ಸಕಲಕ್ಕೆ ಸಕಾಲಕ್ಕೆ ಸಕಾಲಕ್ಕೆ ಫಲವೀಯುವ ವೃಕ್ಷದಂತೆ ಫಲವೀಯುವ ವೃಕ್ಷದಂತೆ ಎಲೆ ಎಲೆ ಬಾಡದ ಬಾಡದೆ ಹಸರಿರುವ ತರುವಂತೆ ಹ್ಮ್ ಸಿಗುವುದು ಅವನ ಕಾರ್ಯಗಳಿಗೆ ಸಫಲತೆ. ಇದು 3ನೇ ವಚನ ಅಲ್ವಾ? 1, 2 ವಚನ, 3 ವಚನ ಪಕ್ಕ ಬೈಹಾಟ್ ಆಗಿದೆ ಅನ್ಸುತ್ತೆ. ಹೌದು. 4ನೇ ವಚನ, ದುಷ್ಟನಿಗೆ ದುರುಳರಾದರೂ ತೂರಿ ಹೋಗುವರು, ಬಿರುಗಾಳಿಗೆ ದುರುಳನು ತೂರಿ ಹೋಗುವನು. ಓಕೆ, 5ನೇ ವಚನ, ಎಂದೇ ನಿಲ್ಲಲಾರರು ದುರುಳರು ನ್ಯಾಯಸ್ಥಾನದಲ್ಲಿ. ನ್ಯಾಯಸ್ಥಾನದಲ್ಲಿ ಅವನಿಗೆ ನಿಲ್ಲಕ್ಕೆ ಸಾಧ್ಯವಿಲ್ಲ, ಅವನು ತೂರಿ ಹೋಗುವನು. 5ನೇ ವಚನ ಅಲ್ವಾ? ಇನ್ನು ಸದಸ್ಯರಾಗರು ಪಾಪಿಗಳ ಸಜ್ಜನರ ಸಂಘದಲ್ಲಿ. ಸಜ್ಜನರ ಮಧ್ಯೆ ಇವರಿಗೆ ನಿಲ್ಲಕ್ ಆಗಲ್ಲ. ನೀವು ನೋಡಿ, ಪ್ರೇಯರ್ ಅಂತ ಹೇಳುವಾಗ ಸ್ವಲ್ಪ ಸಜ್ಜನರಲ್ಲ ಎಂಬ ವ್ಯಕ್ತಿಗೆ ಅಲ್ಲಿ ನಿಲ್ಲಕ್ ಆಗಲ್ಲ. ಸುತ್ತನೆ ಕಷ್ಟಪಟ್ಟು ನಿಂತು ಅವ್ರು ಎಸ್ಕೇಪ್ ಆಗ್ತಾರೆ, ನಿಲ್ಲಕ್ ಆಗಲ್ಲ ಅವರಿಗೆ. ಓಕೆ, ಮುಂದುವರಿಸಿ. ಸಜ್ಜನರ ಮಾರ್ಗಕ್ಕಿದೆ ಪ್ರಭುವಿನ ಪಾಲನ. 6ನೇ ವಾಕ್ಯ ಅಲ್ವಾ? ಸಜ್ಜನರ ಮಾರ್ಗಕ್ಕಿದೆ ಪ್ರಭುವಿನ ಪಾಲನ, ಪಾಲನ. ದುರ್ಜನರ ಮಾರ್ಗಕ್ಕಿದೆ ಸಂಪೂರ್ಣ ವಿನಾಶನ. ಓಕೆ, 6 ವಚನ ಯಾರು ಬೈಹಾಟ್ ಮಾಡಿದೀರಾ? ಸ್ವಲ್ಪ ಬರುತ್ತೆ ಬ್ರದರ್, ಸ್ವಲ್ಪ ಒಂದು 3ನೇ ಮಾಡಿದಿರಲ್ಲ. ಪ್ರಿಯರೇ, ಇವತ್ತು ಬೈಹಾಟ್ ಆಗ್ಬೇಕು. ನಾನು ಹೇಳಿದ್ದೇನೆ, ನೆನ್ನೆನೆ ಬೈಹಾಟ್ ಮಾಡಿ ಬರಕ್ ಹೇಳಿದ್ದೇನೆ. ನೆನ್ನೆ ಬೈಹಾಟ್ ಮಾಡಿದ್ರೆ ಇವತ್ತು ಇನ್ನು ಎಷ್ಟು ಖುಷಿ, ಎಷ್ಟು ಚೆನ್ನಾಗಿ ಆಗ್ತಾ ಇತ್ತು. ಓಕೆ, 6 ವಚನ ಇದ್ದಿರೋದು ಇದು ಪಕ್ಕ ಬೈಹಾಟ್ ಮಾಡಿ. ಅಟ್ಲೀಸ್ಟ್ 1ನೇ ವಚನದ ಅರ್ಥ ಗೊತ್ತಾಗಿದೆ, 2ನೇ ವಚನದ ಅರ್ಥ ಗೊತ್ತಾಗಿದೆ, 3ನೇ ವಚನ, 4, 5, 6. ಓಕೆ, ಇದು ಪಕ್ಕ ನಿಮ್ಮ ಹೃದಯದಲ್ಲಿ ಬರೆದಿರ್ಬೇಕು. ಆದ್ರೆ ಪೇಪರ್ ಅಲ್ಲಿ ಬರೆದು ನೋಡಿ 6 ವಚನಗಳು. ನಾವು ನೋಡಿ 150 ಕೀರ್ತನೆ ಆಗುವಾಗ, 1ನೇ ಕೀರ್ತನೆಯಿಂದ ಹೇಳುವಾಗ, 2ನೇ ಕೀರ್ತನೆಯಿಂದ ಹೇಳುವಾಗ ನೀವು ಕರೆಕ್ಟ್ ಆಗಿ ಗೊತ್ತಾಗ್ಬೇಕು. ಆ ರೀತಿ ಸ್ವಲ್ಪ ಟೈಮ್ ತಗೊಳ್ಳಿ. ಇದು ಬೈಹಾಟ್ ಮಾಡೋದು ಅಟ್ಲೀಸ್ಟ್ ಹಗಲಿರುಳು ದೇವರ ವಚನ ಧ್ಯಾನಿಸುವುದಕ್ಕೆ ಈಕ್ವಲ್ ಆಗ್ತದೆ. ಓಕೆ, ಮಿಸ್ ಮಾಡ್ಬೇಡಿ. ಬೇರೇನ್ ದೊಡ್ಡ ಕೆಲಸ ಇಲ್ಲಿರೋರು ಯಾರಿಗೂ ಇಲ್ಲ. ಸ್ವಲ್ಪ ಟೈಮ್ ತಗೋಬಹುದು, ನೀವು ಬೈಹಾಟ್ ಮಾಡಬಹುದು. ಇದೆಲ್ಲ ಆದ್ಮೇಲೆ ಯಾರು ಬೈಹಾಟ್ ಮಾಡ್ತಿರೋ 150 ಕೀರ್ತನೆ, ಅವ್ರಿಗೊಂದು ದೊಡ್ಡ ಪ್ರೈಸ್ ನನ್ ಕಡೆಯಿಂದ ಇದೆ. ಪಕ್ಕ ಬೈಹಾಟ್ ಆಗ್ಬೇಕು. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಸರಿ. ಸೊ ಓವರ್ ಟು ಯು ದಯಾಲು.